ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ವಿಷ್ಣುರೂಪಾಯ ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ನೋಡಿ, ಪೂರ್ತಿಯಾಗಿ ನೋಡಿ, ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ಇದಾಗಿರುತ್ತೆ. ಯಾಕೆಂತಂದರೆ ಈ ಒಂದು ಕುಜನ ಸಂಚಾರದ ಮೇಲೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹೆಚ್ಚು ಕಡಿಮೆ 9 ತಿಂಗಳ ಕಾಲ ಕುಜ ಸ್ತಂಭನ ನಡೀತಾ ಇದೆ. ಮಿಥುನ ಕರ್ಕಾಟಕ ರಾಶಿ ಬಿಟ್ಟು ಬೇರೆ ಯಾವ ರಾಶಿಯಲ್ಲೂ ಸಂಚಾರ ಮಾಡ್ತಾ ಇಲ್ಲ. ಬರೀ 2 ರಾಶಿಯಲ್ಲೇ 9 ತಿಂಗಳು ಇರ್ತಾ ಇದ್ದಾರೆ. ಅಂದರೆ ತುಂಬ ದಿನದ ನಂತರ ಈ ಥರ ನಡೀತಾ ಇದೆ. ತುಂಬ ವರ್ಷಗಳ ನಂತರ ಈ ಥರ ಕುಜನ ಒಂದು ಸ್ತಂಭನ ನಡೀತಾ ಇದೆ. ಸಾಮಾನ್ಯವಾಗಿ ಕುಜ 45 ದಿನಗಳ ಕಾಲ ಮಾತ್ರ ಇರ್ತಾರೆ. ಆದರೆ ಈ 2024 2025ನೇ ಇಸ್ವಿಯಲ್ಲಿ ಜೂನ್ 7ನೇ ತಾರೀಕಿನ ತನಕ ಕೂಡ ಕುಜ ಕರ್ಕಾಟಕ ರಾಶಿಯಲ್ಲಿ ವಕ್ರಗತನಾಗಿ ಸಂಚಾರ ಮಾಡ್ತಾ ಮಿಥುನ ರಾಶಿಗೆ ಹೋಗೋದು ಮತ್ತು ಕರ್ಕಾಟಕ ರಾಶಿಗೆ ಬರೋದು, ಈ ಥರ ಮಾಡ್ತಾ ಇದ್ದಾರೆ. ದ್ವಾದಶ ರಾಶಿಯವರಿಗೆ ಯಾವ ಥರ ಇದೆ ಮತ್ತು ಈ ಒಂದು ನಮ್ಮ ಒಂದು ಏನು ಗೋಚಾರದಲ್ಲಿ ಇದಾಗ್ತಾ ಇರೋದ್ರಿಂದ ಪ್ರಾಪಂಚಿಕ ಅಂದರೆ ಭೂಗೋಳದಲ್ಲಿ ನಮ್ಮ ಒಂದು ಪ್ರಾಪಂಚಿಕ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನೆಲ್ಲ ನಡೀತಾ ಇರುತ್ತೆ ಅಂತಕ್ಕಂತಹ ಒಂದು ಮಾಹಿತಿ ನಾನು ನಿಮಗೆ ನೀಡ್ತಾ ಬರ್ತೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ಇದಾಗಿರುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಸ್ನೇಹಿತರೆ, ಈ ಒಂದು ವಿಡಿಯೋದ ಮೇಲೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಮಾಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ನೋಡಿ, ಈ ಒಂದು 2024 ಆಗಸ್ಟ್ 27ನೇ ತಾರೀಕು ಕುಜ ಮಿಥುನ ರಾಶಿಗೆ ಬರ್ತಾರೆ. ಈ ಮಿಥುನ ರಾಶಿಗೆ ಬಂದುಬಿಟ್ಟು ಅಕ್ಟೋಬರ್ ತಿಂಗಳಿನಲ್ಲಿ ಅಕ್ಟೋಬರ್ 21ನೇ ತಾರೀಕು ಮಿಥುನ ರಾಶಿಯಿಂದ ಕುಜ ಕರ್ಕಾಟಕ ರಾಶಿಗೆ ಬರ್ತಾರೆ. ಕರ್ಕಾಟಕ ರಾಶಿಯಲ್ಲಿ 9 ಡಿಗ್ರಿ ತನಕ ಬಂದು, ಅಂದರೆ ಡಿಸೆಂಬರ್ 7ನೇ ತಾರೀಕು 2024 ಡಿಸೆಂಬರ್ 7ನೇ ತಾರೀಕು ವಕ್ರಗತನಾಗ್ತಾರೆ. ವಕ್ರೆ ಆಗಿಬಿಟ್ಟು 9 ಡಿಗ್ರಿಯಲ್ಲಿರ್ತಕ್ಕಂತಹ ಕುಜ ಮತ್ತೆ ಹಿಂದಕ್ಕೆ ತಿರುಗಿಬಿಟ್ಟು ಮಿಥುನ ರಾಶಿ ಕಡೆ ಹೋಗ್ತಾ ಇದ್ದಾರೆ. ಸೊ ಇದರಿಂದ ನಮ್ಮ ಒಂದು ಪ್ರಾಪಂಚಿಕ ವಿಷಯಗಳಾಗಿರ್ಬೋದು, ನಮ್ಮ ಒಂದು ದ್ವಾದಶ ರಾಶಿಯವರಿಗಾಗಿರ್ಬೋದು ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ. ಸ್ನೇಹಿತರೆ, ಎಲ್ಲರಿಗೂ ಕೂಡ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ಒಂದು ಫೆಬ್ರವರಿ 25 ಅಂದರೆ ಫೆಬ್ರವರಿ 2025ನೇ ತಾರೀಕಿನ ತನಕನೂ ಕೂಡ ನೋಡಿ, ಗುರು ವಕ್ರಿ ಮತ್ತು ರಾಹು ವಕ್ರಿ, ನೆಕ್ಸ್ಟು ಈ ಒಂದು ಕನ್ಯಾ ರಾಶಿಯಲ್ಲಿ ಕೇತು ವಕ್ರಿ, ಕೇತು ರಾಹು ಇಬ್ಬರೂ ಕೂಡ ವಕ್ರಗತಿಯಲ್ಲೇ ಸಂಚಾರವನ್ನು ಮಾಡ್ತಾರೆ ಅವರು. ಆದರೆ ಈ ಸಮಯದಲ್ಲಿ ಗುರು ಕೂಡ ವಕ್ರಿ ಮತ್ತು ಶನಿ ಕೂಡ ವಕ್ರಗತನ ಆಗ್ತಾ ಇರೋದು. ಶನಿ ಕೂಡ ಆಗಲೇ ತುಂಬ ದಿನದಿಂದ ವಕ್ರಿ ಆಗಿದ್ದಾರೆ. ಈಗ ಮತ್ತೆ ಕುಜನೂ ಕೂಡ ವಕ್ರಿ ಆಗ್ತಾ ಇದ್ದಾರೆ ಡಿಸೆಂಬರ್ ತಿಂಗಳಲ್ಲಿ. ಡಿಸೆಂಬರ್, ಜನವರಿ, ಫೆಬ್ರವರಿ 24ನೇ ತಾರೀಕಿನ ತನಕ ಕುಜನೂ ಕೂಡ ವಕ್ರಿ ಆಗ್ತಾ ಇರೋದು. ನೋಡಿ, ನಮ್ಮ ಒಂದು ಈ ಏನು ಮೇಷರಾಶಿಯಿಂದ ಕಾಲಪುರುಷ ಚಕ್ರ ಅಂತ ಕರಿತೀವಿ. ಮೇಷರಾಶಿಯಿಂದ ಮೀನರಾಶಿಯ ತನಕ ನಾವು ಕಾಲಪುರುಷ ಚಕ್ರ ಅಂತ ಕರಿತೀವಿ. ದಶಮ ಸ್ಥಾನಕ್ಕೆ ಅಂದರೆ ಕರ್ಮಕಾರಕ, ವೃತ್ತಿಕಾರಕ ಶನಿ ಲಾಭಸ್ಥಾನದಲ್ಲಿ ವಕ್ರಿ ಮತ್ತು ಧನಕಾರಕ, ಈ ಒಂದು ಆಧ್ಯಾತ್ಮಿಕ ಕಾರಕ, ಸರಿಯಾಗಿ ಮಾರ್ಗದರ್ಶನ ನೀಡ್ತಕ್ಕಂತಹ ಗುರು ಕೂಡ ವಕ್ರಿಯಾಗಿರೋದು. ನೋಡಿ, ತುಂಬ ಜನಗಳಿಗೆ ಉದ್ಯೋಗದ ಒಂದು ಕೊರತೆ ಬರ್ತಾ ಇದೆ. ಉದ್ಯೋಗ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಉದ್ಯೋಗ ಹೋಗ್ತಕ್ಕಂಥದ್ದು, ಉದ್ಯೋಗಗಳನ್ನು ಕಳ್ಕೊಳ್ತಕ್ಕಂಥದ್ದು. ತುಂಬ ಜನ ನನಗೆ ಫಾರಿನ್ ಕ್ಲೈಂಟ್ಸ್ ನನಗೆ ಕಾಲ್ ಮಾಡ್ತಾ ಇರ್ತಾರೆ. ಸೊ ಅವರು ಅಲ್ಲಿ ಹೇಳ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ಉದ್ಯೋಗನೇ ತುಂಬ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ, ಉದ್ಯೋಗ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಯಾಕೆ ಅಂದರೆ ಶನಿ ವಕ್ರಿ ಆಗಿರೋದು ಮತ್ತು ಧನಕಾರಕ ಗುರು ಕೂಡ ವಕ್ರಿ ಆಗ್ತಾ ಇರೋದು. ಅದು ಅಲ್ಲದೆ ಈ ಒಂದು ಸಮಯದಲ್ಲಿ ಕುಜನು ಕೂಡ ಸ್ತಂಭನ ಆಗ್ತಾ ಇರೋದು. ಸ್ತಂಭನ ಅಂತಂದರೆ ಸ್ಟ್ರಕ್ ಆಗೋದು, ಅಲ್ಲಿ ಅದೇ ರಾಶಿಯಲ್ಲಿ ಇರ್ತಕ್ಕಂಥದ್ದು, ತುಂಬ ದಿನಗಳ ಕಾಲ ಅದೇ ರಾಶಿಯಲ್ಲಿ ಇರ್ತಕ್ಕಂಥದ್ದು, ಅದನ್ನು ನಾವು ಸ್ತಂಭನ ಅಂತ ನಾವು ಕರಿತೀವಿ ಸ್ನೇಹಿತರೆ. ಈ ಒಂದು ಕುಜನ ಸ್ತಂಭನ ಏನು ನಡೀತಾ ಇದೆ ನೋಡಿ, ಈ ಒಂದು ಪ್ರಾಪಂಚಿಕ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಾನು ಆಗಲೇ ಹೇಳಿದೆ, ಉದ್ಯೋಗದಲ್ಲಿ ತೊಂದರೆಗಳು, ಮತ್ತು ಯಾರ್ಯಾರು ಮೆಕ್ಯಾನಿಕಲ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಅದು ಲೇತ್ ಮಿಷನ್ ಆಗಿರ್ಬೋದು, ಕಬ್ಬಿಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕೆಲಸ ಆಗಿರ್ಬೋದು, CNC ಸೆಕ್ಟರ್ ಆಗಿರ್ಬೋದು, ಆಮೇಲೆ ಥರ್ಮಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕಾನೂನು ಲಾಯರ್ಸ್ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್, ನೆಕ್ಸ್ಟ್ ಆಮೇಲೆ ಸರ್ಜನ್ಸ್ ಆಗಿರಬಹುದು, ನೆಕ್ಸ್ಟು ಮಿಲಿಟರಿ ಸಹೋದರರಾಗಿರಬಹುದು. ಇವರೆಲ್ಲರಿಗೂ ಕೂಡ ತುಂಬ ಕಷ್ಟದಾಯಕವಾಗಿರ್ತಕ್ಕಂತಹ
ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕೆ ಅಂತಂದರೆ ನೋಡಿ, ಕುಜನ ದೃಷ್ಟಿ ನಾನು ನಿಮಗೆ ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀನಿ. ಕುಜನ ದೃಷ್ಟಿ ಚತುರ್ಥ, ಸಪ್ತಮ, ಅಷ್ಟಮ ಭಾವದ ಮೇಲೆ ಬೀಳ್ತಾ ಇರುತ್ತೆ. ಯಾವಾಗ ಕರ್ಕಾಟಕ ರಾಶಿಯಲ್ಲಿ ಕುತ್ಕೊಂಡ್ಬಿಟ್ಟು ಚತುರ್ಥ ದೃಷ್ಟಿಯಿಂದ ತುಲಾ ರಾಶಿಯನ್ನು ನೋಡ್ತಾ ಇದ್ದಾರೆ, ಸಪ್ತಮ ದೃಷ್ಟಿಯಿಂದ ಮಕರ ರಾಶಿಯನ್ನು ನೋಡ್ತಾ ಇದ್ದಾರೆ, ಅಷ್ಟಮ ದೃಷ್ಟಿಯಿಂದ ಕುಂಭ ರಾಶಿಯನ್ನು ನೋಡ್ತಾ ಇದ್ದಾರೆ. ಕುಂಭ ರಾಶಿಯಲ್ಲಿ ಆಲ್ರೆಡಿ ಶನಿ ವಕ್ರಿ ಆಗಿದ್ದಾರೆ. ಸೊ ಶನಿ ವಕ್ರಿ ಆಗಿರೋದ್ರಿಂದ ಯಾವಾಗ ಕುಜನ ನೀಚ ಕುಜನ ಒಂದು ದೃಷ್ಟಿ ಕುಜನ ಮೇಲೆ ಶನಿಯ ಮೇಲೆ ಬೀಳ್ತಾ ಇರುತ್ತೋ ಯುದ್ಧದ ಭೀತಿ ಹೆಚ್ಚಾಗ್ತಕ್ಕಂಥದ್ದು, ಯುದ್ಧಗಳು ನಡೀತಕ್ಕಂಥದ್ದು, ಪೊಲೀಸ್ ಡಿಪಾರ್ಟ್ಮೆಂಟ್, ರಾಜಕೀಯ ವ್ಯಕ್ತಿಗಳಿಗೆ ತೊಂದರೆದಾಯಕವಾಗಿರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು, ಆಮೇಲೆ ವಿದ್ಯುತ್ ಅವಘಡಗಳು ಹೆಚ್ಚಾಗ್ತಕ್ಕಂಥದ್ದು, ಆಮೇಲೆ ವಾಹನ ಒಂದು ಅಪಘಾತಗಳು ಹೆಚ್ಚು ಆಗ್ತಕ್ಕಂಥದ್ದು. ಇದು ಡಿಸೆಂಬರ್, ಜನವರಿ, ಫೆಬ್ರವರಿ ತಿಂಗಳಲ್ಲಿ ನೀವು ನೋಡ್ಬೋದು. ಬೇಕಾದರೆ ಈ ತರಹದ ಒಂದು ಸನ್ನಿವೇಶಗಳು ಪ್ರಪಂಚದಲ್ಲಿ ಯಾವುದೇ ಭಾಗದಲ್ಲೂ ಕೂಡ ನಡೀತಕ್ಕಂತಹ ಸಾಧ್ಯತೆಗಳಿರುತ್ತೆ. ಅಗ್ನಿ ಅವಘಡಗಳು ಸಂಭವಿಸ್ತಕ್ಕಂಥದ್ದು. ಕುಜ ಅಂದರೆ ಭೂಕಾರಕ, ರಿಯಲ್ ಎಸ್ಟೇಟ್, ಇಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು. ರಿಯಲ್ ಎಸ್ಟೇಟ್ನಲ್ಲಿ ಸಾಮಾನ್ಯವಾಗಿ ತುಂಬಾ ತೊಂದರೆಗಳು ಬರ್ತಕ್ಕಂತಹ ಒಂದು ಸಾಧ್ಯತೆ. ಬಿಲ್ಡರ್ಸ್ ಆಗಿರ್ಬೋದು, ಕಾಂಟ್ರಾಕ್ಟರ್ಸ್ ಆಗಿರ್ಬೋದು, ಅವರಿಗೆಲ್ಲನೂ ಕೂಡ ತುಂಬ ಕಾನೂನು ರೀತಿಯಲ್ಲಿ ಏನಾದರೂ ತೊಂದರೆ ಅನುಭವಿಸ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು. ಆಮೇಲೆ ಪೊಲೀಸ್ ವ್ಯವಸ್ಥೆಯಲ್ಲಿ ಪೊಲೀಸ್ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ತಲೆ ಬಿಸಿ ಆಗ್ತಕ್ಕಂಥದ್ದು. ಕೆಲಸದ ಒತ್ತಡದಿಂದ ತುಂಬಾ ಒಂದು ಕುಜ ಯಾವಾಗಲೂ ನೀಚ ಸ್ಥಿತಿಗೆ ಬಂದಾಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ತಲೆ ಬಿಸಿ ಜಾಸ್ತಿ. ಏನೋ ಒಂದು ಜಗಳಗಳು, ಎಲ್ಲಿ ನೋಡಿದ್ರು ಕಿತ್ತಾಟಗಳು, ಅವಘಡಗಳು, ಅಪಘಾತಗಳು, ಇದರಿಂದ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಮಿಲಿಟರಿ ಸಹೋದರರಿಗೆ ತುಂಬಾ ಸ್ವಲ್ಪ ಕಷ್ಟದಾಯಕವಾಗಿರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ. ಕಾನೂನು ವಿಷಯಗಳಲ್ಲಿ ಅಂದರೆ ಲಾಯರ್ಸ್ ಆಗಿರ್ಬೋದು, ಅವ್ರಿಗೂ ಕೂಡ ಜಾಸ್ತಿ ಟೆನ್ಷನ್ಸು, ಒತ್ತಡಗಳು ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ. ಆಮೇಲೆ ಕುಜನಿಗೆ ಸೋದರರ ಕಾರಕ ಅಂತ ಕರಿತೀವಿ. ಈ ಒಂದು ಸೋದರ ಕಾರಕ ನೀಚ ಸ್ಥಾನದಲ್ಲಿ ಬರ್ತಾ ಇರೋದ್ರಿಂದ ಕೆಲವೊಂದು ರಾಶಿಗಳಿಗೆ ಭೂಮಿಯ ಲಾಭ ಕೂಡ ಆಗ್ತಾ ಇದೆ ವಕ್ರಿ ಆದ ನಂತರ. ಸೊ ಯಾವ ರಾಶಿಗಳಿಗೆ ತುಂಬ ಒಳ್ಳೆಯದಾಗುತ್ತೆ, ಯಾವ ರಾಶಿಗಳಿಗೆ ಸ್ವಲ್ಪ ಕೆಡುಕು ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ ಸ್ನೇಹಿತರೆ. ಸೊ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ನೋಡಿ, ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ಇದಾಗಿರುತ್ತೆ ಸ್ನೇಹಿತರೆ. ಹಾಗಾದರೆ ಮೊದಲನೇದಾಗಿ ಯಾವ ರಾಶಿಯವರಿಗೆ ಈ ಒಂದು ಅಂದರೆ ದ್ವಾದಶ ರಾಶಿಯವರ ಅಂದರೆ ಮೇಷದಿಂದ ಮೀನ ರಾಶಿಯವರೆಗೂ ಕೂಡ ನಾನು ನಿಮಗೆ ಒಂದೊಂದೇ ರಾಶಿ ಹೇಳ್ಕೊತ ಬರ್ತೀನಿ. ಸೊ ಲಾಸ್ಟಿಗೆ ಪರಿಹಾರ ಕೂಡ ನಾನು ನಿಮಗೆ ಹೇಳ್ತೀನಿ. ಇನ್ನು ಮೊದಲನೇದಾಗಿ ಮೇಷ ರಾಶಿಯವರಿಗೆ ನೋಡಿ ಸ್ನೇಹಿತರೆ, ಈ ಅಕ್ಟೋಬರ್ 21ನೇ ತಾರೀಕಿನಿಂದ ಡಿಸೆಂಬರ್ 7ನೇ ತಾರೀಕಿನ ತನಕನೂ ಕೂಡ ಅಂದರೆ ಹೆಚ್ಚು ಕಡಿಮೆ ಒಂದು ತಿಂಗಳದ ಮೇಲೆ 17 ದಿನ ಅಂದರೆ 47 ದಿನಗಳ ಕಾಲ ಮೇಷರಾಶಿಯವರ ಸ್ಥಿತಿ ಯಾವ ಥರ ಇರುತ್ತೆ ಅಂತಂದರೆ, ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಜಾಸ್ತಿ ಬರ್ತಾ ಇರುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರಿ ಆ ವಿಘ್ನಗಳು ಬರ್ತಾ ಇರುತ್ತೆ. ರೈತರಾಗಿರ್ಬೋದು, ಒಂದು ಬೋರ್ವೆಲ್ ಹಾಕ್ಸ್ಕೊತೀನಿ ಅಂತ ಹೋಗ್ತೀರಾ, ಬೋರ್ ಫೇಲ್ ಆಗ್ತಕ್ಕಂಥದ್ದು. ಆಮೇಲೆ ವ್ಯವಸಾಯದಲ್ಲಿ ಹೇಳ್ಕೊಳಕ್ಕೆ ಆಗದಷ್ಟು ಅಂದರೆ ಹೆಚ್ಚಾಗಿ ಧನಲಾಭ ನೋಡೋಕ್ಕಾಗದೇ ಇರ್ತಕ್ಕಂತಹ ಸ್ಥಿತಿ ಬರ್ತಕ್ಕಂಥದ್ದು. ಆಮೇಲೆ ಮನೆಯಲ್ಲಿ ಏನಾದರೂ ಒಂದು ತೊಂದರೆ, ಆರೋಗ್ಯದಲ್ಲಿ ಏನಾದರೂ ತೊಂದರೆ ಅನುಭವಿಸ್ತಕ್ಕಂಥದ್ದು, ತಾಯಿ ಆರೋಗ್ಯ ಆಗಿರ್ಬೋದು ಅಥವಾ ಈ ಒಂದು ಸೋದರರ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಅನುಭವಿಸ್ತಕ್ಕಂಥದ್ದು. ಒಟ್ಟಾರೆ ಮನೆಯಲ್ಲಿ ಸ್ವಲ್ಪ ನೆಮ್ಮದಿಯ ವಾತಾವರಣ ಕಡಿಮೆ ಆಗ್ತಕ್ಕಂಥದ್ದು, ಬರುವ ಲಾಭಗಳಿಗೆ ಆಟಂಕ ಹೆಚ್ಚಾಗ್ತಕ್ಕಂಥದ್ದು, ವಿಘ್ನಗಳು ಹೆಚ್ಚಾಗ್ತಕ್ಕಂಥದ್ದು. ಆಮೇಲೆ ಮಾನಸಿಕವಾಗಿ ಕ್ಲೇಶಗಳನ್ನು ಅನುಭವಿಸ್ತಕ್ಕಂಥದ್ದು. ಯಾಕೆಂದರೆ ಗುರು ಕೂಡ ವಕ್ರಿ, ಶನಿ ಕೂಡ ವಕ್ರಿ, ಕುಜನು ಕೂಡ ಚತುರ್ಥ ಸ್ಥಾನದಲ್ಲಿ ನೀಚ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಆಮೇಲೆ ಅಪಘಾತಗಳು ಹೆಚ್ಚಾಗ್ತಕ್ಕಂಥದ್ದು. ಆಮೇಲೆ ಶರೀರ ಒಂದು ಬಾಧೆ ಹೆಚ್ಚಾಗ್ತಕ್ಕಂಥದ್ದು. ಅಂದರೆ ಮೈಕೈ ನೋವು, ನನಗೆ ಅಲ್ಲಿ ನೋವು ಆಗ್ತಾ ಇದೆ, ಇಲ್ಲಿ ನೋವು ಆಗ್ತಾ ಇದೆ, ಜಾಯಿಂಟ್ ಪೈನ್ ಬರ್ತಾ ಇದೆ, ಈ ಥರ ಒಂದು ಸ್ಥಿತಿಗತಿಗಳು ಹೆಚ್ಚಾಗಿ ನಿರ್ಮಾಣ ಆಗ್ತಕ್ಕಂತಹ ಒಂದು ಸ್ಥಿತಿ ಮೇಷರಾಶಿಯಲ್ಲಿ ಬರ್ತಾ ಇರುತ್ತೆ. ಮೇಷರಾಶಿಯವರು ಉದ್ಯೋಗದಲ್ಲಿ ಕೆಲಸ ಬಿಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಆ ಕೆಲಸ ಮಾಡೋದಕ್ಕೆ ಹೋಗಬೇಡಿ. ನಿಧಾನವಾಗಿ ಇರೋ ಪ್ರಯತ್ನ ಮಾಡಿ. ಈ ಒಂದು ನೀವು ಈ ಒಂದು 2-3 ತಿಂಗಳ ಕಾಲ ಸ್ವಲ್ಪ ಆದಷ್ಟು ಕೇರ್ಫುಲ್ ಆಗಿರಬೇಕು. ಯಾವಾಗ ವಕ್ರಿ ಆಗ್ತಾರೋ ಕುಜ ಡಿಸೆಂಬರ್ 7ನೇ ತಾರೀಕು 2024ರಿಂದ ಫೆಬ್ರವರಿ 24, 2025ನೇ ಒಂದು
ಆ ಟೈಮ್ವರೆಗೂ ಕೂಡ ಕುಜ ವಕ್ರಿ ಆಗಿರ್ತಾರೆ. ಆ ಸಮಯ ನಿಮಗೆ ತುಂಬ ಉಪಯುಕ್ತಕರವಾಗಿರುತ್ತೆ. ಭೂಲಾಭ ಆಗ್ತಕ್ಕಂಥದ್ದು. ಆಮೇಲೆ ಯಾವುದಾದ್ರೂ ಭೂಮಿ ನಿಮಗೆ ಬರಬೇಕಾಗಿದ್ದರೆ ಅದು ನಿಮಗೆ ಹೆಸರಿಗೆ ಬರ್ತಕ್ಕಂಥದ್ದು. ಸೋದರರ ಜೊತೆ ಇರ್ತಕ್ಕಂತಹ ಭಿನ್ನಾಭಿಪ್ರಾಯ ಕಡಿಮೆ ಆಗ್ತಕ್ಕಂಥದ್ದು, ಒಳ್ಳೆಯ ಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು, ಈ ಥರ ಒಂದು ಸ್ಥಿತಿಗತಿಗಳು ನಿಮಗೆ ನಿರ್ಮಾಣ ಆಗ್ತಾ ಹೋಗುತ್ತೆ. ಆ ಸಮಯದಲ್ಲಿ ಅಲ್ಲಿಯ ತನಕ ಒಂದು 47 ದಿನಗಳ ಕಾಲ ಸ್ವಲ್ಪ ತೊಂದರೆ ಅನುಭವಿಸ್ತೀರಾ ಅಂತಲೇ ಹೇಳ್ಬೋದು. ಮೇಷರಾಶಿಯವರು ಏನು ಮಾಡಬೇಕು ಅಂತಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರಾರ್ಥನೆ, ಸುಬ್ರಹ್ಮಣ್ಯ ಕರಾವಳ ಎಂಬ ಸ್ತೋತ್ರ ಪಾರಾಯಣ ಮಾಡ್ಕೊಳ್ತಕ್ಕಂಥದ್ದು, ಪ್ರತಿನಿತ್ಯ ಹನುಮಾನ್ ಚಾಲಿಸ, ಮತ್ತಾಮೇಲೆ ಹನುಮಾನ್ ಚಾಲಿಸ ಬೆಳಗ್ಗೆ ಸಾಯಂಕಾಲ ಕೂಡ ನೀವು ಹೇಳ್ಕೊಳೋದ್ರಿಂದ ತುಂಬ ಉಪಯುಕ್ತಕರವಾಗಿರುತ್ತೆ. ಆಮೇಲೆ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ನೋಡಿ, ಮುಖ್ಯವಾಗಿ ನೀವು ಮಾಡಬೇಕಾಗಿರೋ ಕೆಲಸ ಈ ತೊಗರಿ ಬೇಳೆಯಿಂದ ಮಾಡಿರ್ತಕ್ಕಂತಹ ಸಿಹಿ ಒಬ್ಬಟ್ಟು ಅಂತ ನಾವು ಕರಿತೀವಲ್ವ, ತೊಗರಿಬೇಳೆ ಮಾತ್ರ ಹಾಕಬೇಕು, ಬೆಲ್ಲ ಹಾಕಿಬಿಟ್ಟು ಅಥವಾ ಒಬ್ಬಟ್ಟು ಮಾಡ್ತೀವಲ್ವ. ಸೊ ಯಾರಿಗಾದರೂ ನಿರ್ಗತಿಕರಿಗೆ, ಯಾಚಕರಿಗೆ, ಭಿಕ್ಷುಕರಿಗೆ ಅವರಿಗೆ ತಿನ್ನಲಿಕ್ಕೆ ಕೊಡಿ ಸ್ನೇಹಿತರೆ. ಹೊಟ್ಟೆ ಹಸಿವಾಗಿರ್ತಕ್ಕಂಥವ್ರಿಗೆ ತಿನ್ನಲಿಕ್ಕೆ ಕೊಡಿ ಪ್ರತಿ ಮಂಗಳವಾರ. ಒಂದು ನೀವು ಕೊಟ್ಟ ಮೇಲೆ ನಿಮ್ಮ ರಿಸಲ್ಟ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಷ್ಟು ಪರಿಹಾರಗಳನ್ನು ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ವೃಷಭ ರಾಶಿ, ಈ ವೃಷಭ ರಾಶಿಯವರಿಗೆ ಯಾವಾಗ ಕುಜ ಅಕ್ಟೋಬರ್ 21ನೇ ತಾರೀಕಿನಿಂದ ತೃತೀಯ ಸ್ಥಾನಕ್ಕೆ ಹೊರಟೋಗ್ಬಿಡ್ತಾರೋ, ಸಪ್ತಮಾಧಿಪತಿ ವ್ಯಯಾಧಿಪತಿ ನೀಚ ಸ್ಥಾನದಲ್ಲಿರೋದೇನೋ ಒಳ್ಳೆಯದು. ಯಾಕೆಂದರೆ ಅವ್ರು ಬಲಹೀನ ಆಗ್ತಿದ್ದಾರೆ. ವೃಷಭ ರಾಶಿ ವೃಷಭ ಲಗ್ನಕ್ಕೆ ಅವರು ಅಷ್ಟೊಂದು ಒಳ್ಳೆಯ ಗ್ರಹ ಅಲ್ಲ. ಆದರೆ ಇಲ್ಲಿ ನೀಚ ಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟು ದಶಮ ಸ್ಥಾನವನ್ನು ನೋಡ್ತಾ ಇದ್ದಾರೆ ಅಷ್ಟಮ ದೃಷ್ಟಿಯಿಂದ. ಕೆಲಸದಲ್ಲಿ ತುಂಬ ಎಚ್ಚರಿಕೆಯಿಂದಿರಬೇಕು. ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಲ್ಲಿ, ಥರ್ಮಲ್ ಡಿಪಾರ್ಟ್ಮೆಂಟು, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟು, ಯಾರು ಡ್ರೈವರ್ಸ್ ಇದ್ದಾರೋ, ಡ್ರೈವಿಂಗ್ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ತುಂಬ ಎಚ್ಚರಿಕೆಯಿಂದ ಇರೋದು ತುಂಬ ಅವಶ್ಯಕತೆ ಇರುತ್ತೆ ಸ್ನೇಹಿತರೆ. ಲೇತ್ ಮಿಷಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಯಾವುದೇ ಮಿಷಿನ್ ಆಗಿರ್ಬೋದು, ಗ್ಯಾರೇಜ್ ರಿಪೇರಿ ಆಗಿರ್ಬೋದು. ಸೊ ಈ ತರಹದ ಒಂದು ಯಾರ್ಯಾರು ಕೆಲಸವನ್ನು ಮಾಡ್ತಾ ಇರ್ತೀರ ಅವರು ತುಂಬ ಜಾಗರೂಕತೆಯಿಂದ ಕೆಲಸ ಮಾಡಬೇಕಾಗಿರೋ ಸ್ಥಿತಿ ಇರುತ್ತೆ. ಸೊ ಆದಷ್ಟು ಕೆಲಸ ಕಾರ್ಯಗಳಲ್ಲಿ ನೀವು ತುಂಬ ಒಂದು ಪ್ರಯತ್ನಪೂರ್ವಕವಾಗಿ ನೀವು ಎಷ್ಟೇ ಕೆಲಸಗಳನ್ನು ಮಾಡ್ತಾಯಿದ್ರೂ ಕೂಡ ಅಲ್ಲಿ ಜಾಗರೂಕತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಮುಖ್ಯವಾಗಿರುತ್ತೆ. ಆಮೇಲೆ ಅವಘಡಗಳು ಸಂಭವಿಸ್ತಾ ಹೋಗುತ್ತೆ. ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು, ಮಿಷಿನಲ್ಲಿ ಕೈ ಇಟ್ಕೊಂಡು ಕೈಗೆ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಈ ಥರ ಸ್ಥಿತಿ ನಿರ್ಮಾಣ ಆಗುತ್ತೆ. ಕುಜನ ದೃಷ್ಟಿ ಶನಿಯ ಮೇಲೆ ಇರಬಾರ್ದು. ಆ ಥರ ಇದ್ದಾಗ ಸ್ವಲ್ಪ ತೊಂದರೆ ಅನುಭವಿಸ್ತಕ್ಕಂಥದ್ದು, ಕೆಲಸ ಬಿಡಬೇಕಾಗಿರೋ ಪ್ರಸಂಗ ಎದುರಿಸ್ತಕ್ಕಂಥದ್ದು, ಈ ಥರ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ಯಾವಾಗ ಡಿಸೆಂಬರ್ 7ನೇ ತಾರೀಕಿನಿಂದ ಕುಜ ವಕ್ರಿ ಆಗ್ತಾರೋ ಮತ್ತೆ ಅಲ್ಲಿಂದ ಕುಟುಂಬದಲ್ಲಿ ಕಲಹಗಳು, ಹಣಕಾಸಿನ ವಿಚಾರದಲ್ಲಿ ತೊಂದರೆ ತಾಪತ್ರಗಳು ಎದುರಾಗ್ತಕ್ಕಂಥದ್ದು, ಆಮೇಲೆ ಪ್ರತಿ ಕೆಲಸದಲ್ಲೂ ವಿಘ್ನಗಳು ಎದುರಾಗ್ತಕ್ಕಂಥದ್ದು, ಈ ಥರ ಒಂದು ಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು, ಸ್ವಲ್ಪ ಗಂಡ ಹೆಂಡತಿಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು. ಸೊ ಈ ಥರ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ವೃಷಭ ರಾಶಿಯವರು ಎಚ್ಚರಿಕೆಯಿಂದಿರೋದು ಉತ್ತಮವಾಗಿರುತ್ತೆ. ಸೊ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ, ಸೊ ಪ್ರತಿ ಮಂಗಳವಾರ ತೊಗರಿಬೇಳೆನ ಅಂದರೆ ಸೋಮವಾರ ಸಾಯಂಕಾಲ ತೊಗರಿಬೇಳೆ 1/4 kg ತೊಗರಿಬೇಳೆ ನೆನೆ ಹಾಕಿಬಿಟ್ಟು ನೀರಲ್ಲಿ ನೆನೆ ಹಾಕಿಬಿಡಿ. ಮಂಗಳವಾರ ಬೆಳಗ್ಗೆ ಅದು ಮೆತ್ತಗಾಗ್ಬಿಟ್ಟಿರುತ್ತೆ. ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಸುಬ್ರಹ್ಮಣ್ಯ ಕರಾವಳ ಎಂಬ ಸ್ತೋತ್ರ ಪಾರಾಯಣ ಮಾಡ್ಕೊಳ್ತಾ ಈ ಒಂದು ಗೋಚಾರದಲ್ಲಿರ್ತಕ್ಕಂತಹ ಕುಜಗ್ರಹ ದೋಷ ನಿವಾರಣೆ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು, ಸೊ ನೀವು ಬೆಲ್ಲ ಮಿಶ್ರಣ ಮಾಡಿ ಏನು ಒಂದು ತೊಗರಿಬೇಳೆ ಹಾಕಿರ್ತೀರಲ್ವ ಅದನ್ನು ರೋಡ್ ಸೈಡಲ್ಲಿ ಎತ್ತುಗಳು ಮೇವು ಇಲ್ಲದೆ ಸೊ ಹಸಿವಿನಿಂದ ಬಳಲ್ತಾ ಇರ್ತಾರಲ್ಲ, ಸೊ ಅಂಥ ಎತ್ತುಗಳಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಪಡಿ. ಪ್ರತಿ ಮಂಗಳವಾರ ಮಾಡ್ಕೊತ ಬನ್ನಿ. ಅದರ ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆ ಆಗುತ್ತೆ. ಆಮೇಲೆ ಹನುಮಾನ್ ಮಂದಿರದಲ್ಲಿ ಹೆಚ್ಚು ಒಂದು ಕಾಲವನ್ನು ಕಳೆಯೋದಕ್ಕೆ ಪ್ರಯತ್ನ ಪಡಿ. ಹನುಮಾನ್ ಚಾಲಿಸ ಪಾರಾಯಣವನ್ನು ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಪ್ರತಿಯೊಬ್ಬರಿಗೂ ಇದೇ ಥರ ಇರೋದಿಲ್ಲ. ಕುಜ ದಶ ಯಾರಿಗಾದ್ರೂ ನಡೀತಾ ಇದ್ದರೆ ಅವ್ರಿಗೆ ಈ ಥರ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಇದು ನೆನಪಿಟ್ಕೊಳ್ಳಿ. ಇನ್ನು ಮಿಥುನ ರಾಶಿ, ಈ ಮಿಥುನ ರಾಶಿಯವ್ರಿಗೆ ಏನು ಈ ಕುಜನ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ನೋಡಿ, ಅನಾವಶ್ಯಕವಾಗಿ ಕೋಪ ತಾಪಕ್ಕೆ ಒಳಗಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ನೋವು ಅನುಭವಿಸ್ತಕ್ಕಂಥದ್ದು, ಸಾಲ ಮಾಡುವ ಪ್ರಸಂಗ ಎದುರಾಗ್ತಕ್ಕಂಥದ್ದು, ಆಕಸ್ಮಿಕವಾಗಿ ದುರ್ಘಟನೆಗಳೇನಾದರೂ ನಡೀತಕ್ಕಂತಹ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು, ಹೆಚ್ಚಾಗಿ ಕಠೋರವಾಗಿ ಮಾತನಾಡ್ತಕ್ಕಂಥದ್ದು, ಸರಿಯಾದ ಸಮಯಕ್ಕೆ ಭೋಜನ ಮಾಡೋಕ್ಕೆ ಆಗದೇ ಇರತಕ್ಕಂತಹ ಒಂದು ಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು, ಈ ತರಹದ ಒಂದು ಪರೀಕ್ಷೆಗಳು ನಿಮಗೆ ಬರ್ತಾ ಇರುತ್ತೆ. ಸುಮ್ಮನೆ ಕೋಪ, ಸುಮ್ಮನೆ ಫ್ರಸ್ಟ್ರೇಷನ್ನು, ಮೊಬೈಲ್ ತೊಗೊಂಡೋಗಿ ನೆಲಕ್ಕೆ ಎಸೆದ್ಬಿಡ ಅನ್ನೋಷ್ಟು ಕೋಪ ಬರ್ತಾ ಇರುತ್ತೆ. ಸುಮ್ಮನೆ ಗಂಡ ಹೆಂಡತಿರ ಮಧ್ಯೆ ಜಗಳಗಳು ಬರ್ತಕ್ಕಂಥದ್ದು. ಸೊ ಈ ತರಹದ ಒಂದು ಸ್ಥಿತಿ ಯಾವಾಗಲೂ ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡ್ತಕ್ಕಂಥದ್ದು, ಏನೋ ಒಂದು ಕೆಟ್ಟ ಯೋಚನೆಗಳು ಬರ್ತಕ್ಕಂಥದ್ದು, ಈ ತರಹದ ಒಂದು ಸ್ಥಿತಿ ಮಿಥುನ ರಾಶಿಯವರಿಗಿರುತ್ತೆ. ಆಮೇಲೆ ಶನಿಯ ಒಂದು
ಶನಿಯ ಮೇಲೆ ಕೂಡ ದೃಷ್ಟಿ ಇರೋದ್ರಿಂದ ತಂದೆಯ ಜೊತೆ ಕಲಹ, ಪಿತ್ರಾರ್ಜಿತ ಆಸ್ತಿಯ ವಿಷಯದಲ್ಲಿ ಕಲಹಗಳು ಉಂಟಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು, ಈ ತರಹದ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ಮಿಥುನ ರಾಶಿಯವರು ತಪ್ಪದೇ ನೀವು ಮಾಡಬೇಕಾಗಿರೋದು ನೋಡಿ, ಪ್ರತಿ ಮಂಗಳವಾರ ನೀವು ಸಮೇತ ಈ ಒಂದು ಕುಜನ ಒಂದು ಧಾನ್ಯ, ಈ ತೊಗರಿಬೇಳೆಯನ್ನು ನೋಡಿ, ಈ ಒಂದು ಪರಿಹಾರ ನೀವು ಮಾಡಿಬಿಟ್ಟು 9 ಮಂಗಳವಾರ ಮಾಡಿಬಿಟ್ಟು ನೀವೇ ನೋಡ್ತೀರಲ್ವ, ನೀವು ನಿಮಗೆ ಗೊತ್ತಾಗುತ್ತೆ ಇದರ ಒಂದು ಪರಿಣಾಮ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೋಮವಾರ ಸಾಯಂಕಾಲ 1/4 kg ತೊಗರಿಬೇಳೆ ನೆನೆ ಹಾಕಿಬಿಡಿ. ಮಂಗಳವಾರ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಸಾಧ್ಯ ಆದರೆ ಲಕ್ಷ್ಮೀ ನರಸಿಂಹಸ್ವಾಮಿ ಇಲ್ಲ ಸುಬ್ರಹ್ಮಣ್ಯ ಮೂರ್ತಿಗೆ ಹಾಲಿನ ಅಭಿಷೇಕ, ಎಳನೀರು ಅಭಿಷೇಕ ಮಾಡಿಬಿಟ್ಟು ಈ ಒಂದು ಕುಜನ ದೋಷ ನಿವಾರಣೆ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ಏನು ನೀವು ನೆನೆ ಹಾಕಿರ್ತೀರಲ್ಲ ತೊಗರಿಬೇಳೆ ಮತ್ತು ಅದಕ್ಕೆ ನೀರೆಲ್ಲ ತೆಗೆದುಬಿಟ್ಟು ಬೆಲ್ಲ ಚೆನ್ನಾಗಿ ಮಿಶ್ರಣ ಮಾಡಿಬಿಟ್ಟು ತಗೊಂಡೋಗಿ ರೋಡ್ ಸೈಡಲ್ಲಿ ಎತ್ತುಗಳು ಇರ್ತವೆ, ಎತ್ತುಗಳು ಸಾಕಿರೋ ಎತ್ತುಗಳಲ್ಲ ಅಥವಾ ಪಕ್ಕದ ಮನೇಲಿ ಇರ್ತಕ್ಕಂಥ ಎತ್ತುಗಳಿಗೆ ಕೊಡಬೇಡಿ. ಆಹಾರ ಇಲ್ಲದೆ, ಮೇವು ಇಲ್ಲದೆ ಬಳಲ್ತಾ ಇರ್ತಕ್ಕಂಥದ್ದು, ಹಸುವಿನಿಂದ ಯಾವ ಎತ್ತುಗಳು ಬಳಲ್ತಾ ಇರ್ತಾವೋ ಅಂಥ ಎತ್ತುಗಳಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಪಡಿ. ತಿನ್ನಿಸ್ಬೇಕಾದ್ರೆ ಕುಜದೋಷ ನಿವಾರಣೆ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ತಿನ್ನಿಸಿ, ಆ ಎತ್ತಿಗೆ ಕೈ ಮುಗಿರಿ. ಖಂಡಿತ ಈ ಥರ 9 ಮಂಗಳವಾರ ಮಾಡ್ಕೊಳೋಷ್ಟೊತ್ತಿಗೆ ನಿಮಗೆ ಒಂದು ನೆಗೆಟಿವ್ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಎಷ್ಟು ಎಫೆಕ್ಟಿವ್ ಅಂತಂದರೆ ನೀವು ಮಾಡಿಬಿಟ್ಟು ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ. ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೂ ಕೂಡ ವಿಘ್ನಗಳು ಎದುರಾಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ಅಪಘಾತಗಳ ಸಾಧ್ಯತೆ, ಆರೋಗ್ಯದಲ್ಲಿ ತೊಂದರೆ ಅನುಭವಿಸ್ತಕ್ಕಂಥದ್ದು, ಜಾಯಿಂಟ್ ಪೈನು ಅಥವಾ ಈ ಒಂದು ಮೋಕಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಮೊಣಕಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಪಾದಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೋವು ಹೆಚ್ಚಾಗ್ತಕ್ಕಂಥದ್ದು, ಉರಿ ಬರ್ತಕ್ಕಂಥದ್ದು, ಈ ಥರ ಒಂದು ಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು, ಕೋಪ ಹೆಚ್ಚಾಗ್ತಕ್ಕಂಥದ್ದು, ಗಂಡ ಹೆಂಡತಿಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಕ್ಕಂಥದ್ದು, ಉದ್ಯೋಗವನ್ನು ಬಿಟ್ಟುಬಿಡೋಣ ಅನ್ನೋಷ್ಟು ಬಾಧೆ ಉಂಟಾಗ್ತಕ್ಕಂಥದ್ದು, ಸೊ ಯಾರ ಜೊತೆನೂ ಮಾತಾಡೋಕ್ಕಾಗದೇ ಇರ್ತಕ್ಕಂಥದ್ದು. ಸೊ ಈ ತರಹದ ಒಂದು ಸ್ಥಿತಿಗತಿಗಳು ಹೆಚ್ಚಾಗಿ ನಿರ್ಮಾಣ ಆಗ್ತಾ ಹೋಗುತ್ತೆ. ಆದಾಯದಲ್ಲಿ ಏರಿಳಿತ ಕಂಡು ಬರ್ತಕ್ಕಂಥದ್ದು, ಆದಾಯ ಮಾರ್ಗದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು, ಆದಾಯ ಇಳಿಕೆ ಆಗ್ತಕ್ಕಂಥದ್ದು, ಖರ್ಚುಗಳು ಹೆಚ್ಚಾಗ್ತಕ್ಕಂಥದ್ದು, ಈ ಥರ ಒಂದು ಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು. ಕುಟುಂಬದಲ್ಲಿ ಅನಾವಶ್ಯಕ ಕಲಹಗಳು ಹೆಚ್ಚಾಗ್ತಕ್ಕಂಥದ್ದು, ಈ ತರಹದ ಒಂದು ಸ್ಥಿತಿಗತಿಗಳು ಈ ಒಂದು ಏನು ಅಕ್ಟೋಬರ್ 21ರಿಂದ ಹೆಚ್ಚು ಕಡಿಮೆ ಈ ಒಂದು ಏಪ್ರಿಲ್ ಮುಗಿಯೋ ತನಕನೂ ಕೂಡ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಈ ಥರ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಇರುತ್ತೆ. ಸೊ ಪ್ರಯಾಣದಲ್ಲಿ ಜಾಗ್ರತೆ, ಕುಟುಂಬದಲ್ಲಿ ಮಾತನಾಡಬೇಕಾದ್ರೆ ಜಾಗ್ರತೆ, ಉದ್ಯೋಗದಲ್ಲಿ ಜಾಗ್ರತೆಯಾಗಿರೋದಕ್ಕೆ ಪ್ರಯತ್ನ ಪಡಿ. ಹೆಚ್ಚಾಗಿ ಯಾರಾದರೂ ಮೆಕ್ಯಾನಿಕಲ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೂ, ಥರ್ಮಲ್ ಡಿಪಾರ್ಟ್ಮೆಂಟು, ಆಮೇಲೆ ಹಡಗು ಏನು ನೀರಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಆಮೇಲೆ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥವ್ರು, ಹೊಲದಲ್ಲಿ ನೋಡ್ಕೊಂಡ್ಬಿಟ್ಟು ನೀವು ಕೆಲಸ ಮಾಡಿ. ಆಮೇಲೆ ಈ ಒಂದು ವಿದ್ಯುತ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಅಗ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಸೊ ತುಂಬಾ ಜಾಗ್ರತೆಯಾಗಿರಬೇಕು. ಸೊ ಅದು ಅಲ್ಲದೆ ದೀಪಾವಳಿನೂ ಸಹ ಇದೇ ಸಮಯದಲ್ಲಿ ಬರ್ತಾ ಇದೆ, ಅಗ್ನಿ ಅವಘಡಗಳು. ಸೊ ನಾನು ಹೇಳಿದ್ನಲ್ಲ, ದೀಪಾವಳಿ ಕೂಡ ಇದೇ ಸಮಯದಲ್ಲಿ ಬರ್ತಾ ಇರೋದ್ರಿಂದ ಮಕ್ಕಳಿಗೆ ಪಟಾಕಿ ಒಂದು ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸಿ. ಸೊ ಕರ್ಕಾಟಕ ರಾಶಿಯವರು ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ, ಸುಬ್ರಹ್ಮಣ್ಯ ಕರಾವಳಂಬ ಸ್ತೋತ್ರ ಪಾರಾಯಣ ಅಂತ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯ ಕರಾವಳಂಬ ಸ್ತೋತ್ರ ಅಂತ ಗೂಗಲ್ ಸರ್ಚ್ ಮಾಡಿದ್ರೆ ಬರುತ್ತೆ. ನೆಕ್ಸ್ಟು ಪ್ರತಿನಿತ್ಯನೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ 108 ಪ್ರದಕ್ಷಿಣೆಯನ್ನು ಮಾಡ್ಕೊತ ಬನ್ನಿ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇಲ್ಲಾಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಆದರೂ ಪರವಾಗಿಲ್ಲ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಆದರೂ ಪರವಾಗಿಲ್ಲ, 108 ಪ್ರದಕ್ಷಿಣೆ ಮಾಡ್ಕೊಳ್ಳಿ. ಸಾಧ್ಯ ಆದರೆ ಒಬ್ಬಟ್ಟನ್ನು, ತೊಗರಿ ಬೇಳೆಯಿಂದ ಮಾಡಿರ್ತಕ್ಕಂಥ ಒಬ್ಬಟ್ಟನ್ನು ಮಂಗಳವಾರ ಅನಾಥಾಶ್ರಮ ಆಗಿರ್ಬೋದು ಅಥವಾ ರೋಡ್ ಸೈಡಲ್ಲಿ ಊಟ ಇಲ್ಲದೆ ಹಸುವಿನಿಂದ ಬಳಲ್ತಾ ಇರ್ತಾರಲ್ವ, ಅಂತಹವ್ರಿಗೆ ಕೊಡೋದಕ್ಕೆ ಪ್ರಯತ್ನ ಪಡಿ. ಸೊ ತುಂಬಾ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ರಕ್ತದಾನವನ್ನು ಮಾಡಿ ಸ್ನೇಹಿತರೆ, ತುಂಬ ಅಭಿವೃದ್ಧಿ ನಿಮಗೆ ಸಿಗ್ತಾ ಹೋಗುತ್ತೆ. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ಈ ಸಿಂಹ ರಾಶಿಯವರಿಗೆ ನೋಡಿ, ಈ ಒಂದು ಕುಜನ ಸಂಚಾರ ನಡೀತಾ ಇದೆ, ಇದು ಸ್ವಲ್ಪ ಫೇವರಬಲ್ ಅಂತಲೇ ಹೇಳ್ಬೋದು ಸ್ವಲ್ಪ. ಆದರೆ ಇಲ್ಲಿ ಡಿಸೆಂಬರ್ 7ನೇ ತಾರೀಕಿನಿಂದ ಫೆಬ್ರವರಿ 24ನೇ ತಾರೀಕಿನ ತನಕ ವಕ್ರ ಮಾರ್ಗದಲ್ಲಿ ಸಂಚಾರ ನಡೀತಾ ಇದೆ. ಡಿಸೆಂಬರು, ಜನವರಿ, ಫೆಬ್ರವರಿ ಈ 3 ತಿಂಗಳುಗಳ ಕಾಲ ಸಿಂಹರಾಶಿಯವರಿಗೆ ತುಂಬ ಅದೃಷ್ಟ ತಂದು ಕೊಡ್ತಕ್ಕಂಥದ್ದು, ಆದಾಯದಲ್ಲಿ ಹೆಚ್ಚಳ ಆಗ್ತಕ್ಕಂಥದ್ದು, ಭೂಮಿಯ ಅಥವಾ ಆಸ್ತಿ ಅಥವಾ ಮನೆ ವಿಚಾರದಲ್ಲಿ ನಿಮಗೆ ಸಕ್ಸಸ್ ಜಯ ಸಿಗ್ತಕ್ಕಂಥದ್ದು, ಆಮೇಲೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಪ್ರಶಂಸೆ ಸಿಗ್ತಕ್ಕಂಥದ್ದು, ತಂದೆಯಿಂದ ಲಾಭ ಬರ್ತಕ್ಕಂಥದ್ದು, ತಂದೆಯಿಂದ ಪಿತ್ರಾರ್ಜಿತ ಆಸ್ತಿ ಸಿಗ್ತಕ್ಕಂಥದ್ದು,
ಆಮೇಲೆ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಉಂಟಾಗ್ತಕ್ಕಂಥದ್ದು, ಈ ತರಹದ ಸನ್ನಿವೇಶಗಳು ಹೆಚ್ಚಾಗಿರುತ್ತೆ. ಆದರೆ ಅಕ್ಟೋಬರ್ 21 ಹೆಚ್ಚು ಕಡಿಮೆ ಡಿಸೆಂಬರ್ 7ನೇ ತಾರೀಕು ಅಂದರೆ ಹೆಚ್ಚು ಕಡಿಮೆ 47 ದಿನಗಳ ಕಾಲ ಸ್ವಲ್ಪ ಹುಷಾರಾಗಿರಿ. ಡಿಸೆಂಬರ್ 7ರಿಂದ ಫೆಬ್ರವರಿ 24ನೇ ತಾರೀಕು 2025ನೇ ಇಸ್ವಿ ಅಲ್ಲಿವರೆಗೂ ಚೆನ್ನಾಗಿರುತ್ತೆ. ಆದರೆ ಅಕ್ಟೋಬರ್ 21ರಿಂದ ಡಿಸೆಂಬರ್ 7ನೇ ತಾರೀಕು 2024ನೇ ಇಸ್ವಿ ಅಲ್ಲಿ ತನಕ ಕೂಡ ಸ್ವಲ್ಪ ಈ ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಕ್ಕಂಥವ್ರು, ಭೂಮಿ ನಾನು ಮಾರಬೇಕು ಅಥವಾ ತೊಗೋಬೇಕು ಅಂದ್ಕೊಂಡಿರ್ತಕ್ಕಂಥವ್ರು, ಆಮೇಲೆ ವಿದ್ಯಾರ್ಥಿಗಳು, ಈ ಒಂದು ಎಲ್ಲರೂ ಕೂಡ ಸ್ವಲ್ಪ ಹುಷಾರಾಗಿರೋದಕ್ಕೆ ಪ್ರಯತ್ನ ಪಡಿ. ಡಿಸೆಂಬರ್ 7ರಿಂದ ಚೆನ್ನಾಗಿರುತ್ತೆ ನಿಮಗೆ. ಸೊ ಈ ಸಿಂಹರಾಶಿಯವರು ಕೂಡ ಏನು ಮಾಡ್ಕೋಬೇಕು ಅಂತಂದರೆ, ಈ ಒಂದು ಕುಜನ ಪ್ರೀತ್ಯರ್ಥ ಸುಬ್ರಹ್ಮಣ್ಯನ ಆರಾಧನೆ, ಆಮೇಲೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಗಂಡ ಹೆಂಡತಿರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಗಂಡ ಹೆಂಡತಿರ ಮಧ್ಯೆ ಜಗಳಗಳು ಹೆಚ್ಚಾಗ್ತಕ್ಕಂತಹ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗ್ತಾ ಹೋಗುತ್ತೆ. ಸುಮ್ಮನೆ ಕೋಪಗಳು ಹೆಚ್ಚಾಗ್ತಕ್ಕಂಥದ್ದು, ಈ ಥರ ಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಸುಬ್ರಹ್ಮಣ್ಯ ಕರಾವಳಂಬ ಸ್ತೋತ್ರ ಪಾರಾಯಣ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯನಿಗೆ ಹಾಲಿನ ಅಭಿಷೇಕ, ಎಳನೀರು ಅಭಿಷೇಕ ಮಾಡಿಸಿ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇಲ್ಲ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಆದರೂ ಪರವಾಗಿಲ್ಲ, ಅಥವಾ ಈ ಒಂದು ಆಂಜನೇಯ ಸ್ವಾಮಿ ಆದ್ರೂ ಪರವಾಗಿಲ್ಲ ಸ್ನೇಹಿತರೆ. ಇಲ್ಲಿ ನೀವು ಅಭಿಷೇಕಗಳನ್ನು, ಪೂಜೆ ಪುನಸ್ಕಾರಗಳನ್ನು ಹೆಚ್ಚಾಗಿ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ. ಹಾಗೂ ನಿಮ್ಮ ಹೆಂಡತಿ ಅಥವಾ ಗಂಡನ ಜೊತೆ ಯಾವುದೇ ಕಾರಣಕ್ಕೂ ಜಗಳ ಮಾಡೋದಕ್ಕೆ ಹೋಗಬೇಡಿ, ಮತ್ತು ನಿಮ್ಮ ವೀಕ್ನೆಸ್ನ ಅವ್ರ ಹತ್ರ ಬಿಟ್ಕೊಡೋದಕ್ಕೆ ಹೋಗಬೇಡಿ ಈ ಸಮಯದಲ್ಲಿ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ಅಕ್ಟೋಬರ್ 21ನೇ ತಾರೀಕಿನಿಂದ 2024 ಡಿಸೆಂಬರ್ 7ನೇ ತಾರೀಕಿನಿಂದ ಲಾಭಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಸೊ ಈ ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ದೊಡ್ಡದಾಗಿ ನಷ್ಟ ಅಂತ ಏನು ಇಲ್ಲಿ ಕಂಡು ಬರ್ತಾ ಇರೋದಿಲ್ಲ. ಆದರೆ ನೀವು ಅಂದರೆ ಇಲ್ಲಿ ನಂಬಿಕೆ ದ್ರೋಹ ಆಗ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಸ್ನೇಹಿತರಿಂದ ನಂಬಿಕೆ ದ್ರೋಹ ಆಗ್ತಕ್ಕಂತಹ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ. ಆಮೇಲೆ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಆಗ್ತಕ್ಕಂತಹ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ಆದರೂ ಕೂಡ ನೀವು ಅದರಿಂದ ಬೇಗನೆ ಹೊರಗಡೆ ಬರೋದಕ್ಕೂ ಕೂಡ ಅವಕಾಶ ಇರುತ್ತೆ. ಆದರೆ ಕನ್ಯಾ ರಾಶಿಯವರು ನಂಬೋದಕ್ಕೆ ಹೋಗಬೇಡಿ, ಯಾರನ್ನು ಕೂಡ ನಂಬೋದಕ್ಕೆ ಹೋಗಬೇಡಿ. ಆಮೇಲೆ ಈ ಸಮಯದಲ್ಲಿ ದುಡ್ಡು ಹೆಚ್ಚು ಖರ್ಚಾಗ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ, ಹಣ ಅಂತಕ್ಕಂಥದ್ದೇ ನಿಲ್ಲೋದಿಲ್ಲ. ಸೊ ಆ ಥರ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ಬಂದಿರೋ ದುಡ್ಡು ಹಂಗೆ ಖರ್ಚಾಗ್ತಾ ಇರುತ್ತೆ ಸುಮ್ಮನೆ. ಯಾಕೆಂದರೆ ಅಷ್ಟಮಾಧಿಪತಿ ಆಗ್ತಾರೆ ನಿಮಗೆ ಕುಜ, ಲಾಭಸ್ಥಾನಕ್ಕೆ ಬರ್ತಾ ಇರೋದಕ್ಕೆ ದುಡ್ಡು ಬೇಗನೆ ಖರ್ಚಾಗ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ಆಮೇಲೆ ಉದ್ಯೋಗದಲ್ಲಿ ಸ್ವಲ್ಪ ಸ್ಟ್ರೆಸ್ ಆಗ್ತಕ್ಕಂಥದ್ದು, ಸ್ವಲ್ಪ ಸ್ಟ್ರೆಸ್ ಇರುತ್ತೆ. ಯಾವಾಗ ವಕ್ರಿ ಆಗ್ತಾರೋ ಡಿಸೆಂಬರ್ 7ನೇ ತಾರೀಕಿನಿಂದ ಅವ್ರು ವಕ್ರಿ ಆಗಿಬಿಡ್ತಾರೆ. ವಕ್ರಿ ಆದ ನಂತರ ಸ್ವಲ್ಪ ಸ್ಟ್ರೆಸ್ ಆಗಿ ಫೀಲ್ ಆಗ್ತೀರಾ. ಸೊ ಆ ಸ್ಟ್ರೆಸ್ಸು ನಿಮಗೆ ಫೀಲ್ ಆಗಿ ಮತ್ತೆ ಕೆಲಸ ಬಿಡಬೇಕು ಅಂತ ಅನ್ಕೊಳೋದಕ್ಕೆ ಮಾತ್ರ ಹೋಗಬೇಡಿ. ಸೊ ಆದಷ್ಟು ಕೇರ್ಫುಲ್ ಆಗಿರೋದಕ್ಕೆ ಪ್ರಯತ್ನ ಪಡಿ, ಕೂಲಾಗಿರೋ ಯೋಚನೆ ಮಾಡಿ, ಯಾರನ್ನು ನಂಬೋದಕ್ಕೆ ಹೋಗಬೇಡಿ ಈ ಒಂದು ಸಮಯದಲ್ಲಿ. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ, ಆಮೇಲೆ ಆಸ್ತಿ ಪಾಸ್ತಿ ವಿಚಾರದಲ್ಲಿ ಯಾರನ್ನು ನಂಬೋದಕ್ಕೆ ಹೋಗಬೇಡಿ. ಆಮೇಲೆ ಈ ಒಂದು ಸಂತಾನದ ಒಂದು ವಿಚಾರದಲ್ಲಿ ಸ್ವಲ್ಪ ತೊಂದರೆದಾಯಕವಾಗಿರ್ತಕ್ಕಂಥ ಸ್ಥಿತಿ, ಸಂತಾನಕ್ಕೇನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಈ ಥರ ಒಂದು ಸ್ಥಿತಿಗತಿಗಳು ಕೂಡ ನಿರ್ಮಾಣ ಆಗ್ತಕ್ಕಂಥ ಒಂದು ಸ್ಥಿತಿ ಇರುತ್ತೆ. ಅಂದರೆ ಲಾಭಸ್ಥಾನದಲ್ಲಿ ಕುಜ ಇದ್ದರೆ ತೊಂದರೆ ಏನಿರೋದಿಲ್ಲ, ಬಟ್ ಅವ್ರ ದೃಷ್ಟಿ ಇದೆಯಲ್ಲ ಅದು ತೊಂದರೆ ಕೊಡುತ್ತೆ. ಪಂಚಮ ಸ್ಥಾನವನ್ನು ನೋಡ್ತಾ ಇದ್ದಾರೆ, ದ್ವಿತೀಯ ಸ್ಥಾನವನ್ನು ನೋಡ್ತಾ ಇದ್ದಾರೆ, ಆಮೇಲೆ ಅಷ್ಟಮ ಸ್ಥಾನವನ್ನು ಅಂದರೆ ಈ ಒಂದು ನಿಮ್ಮ ಒಂದು 6ನೇ ಮನೆಯನ್ನು ನೋಡ್ತಾ ಇದ್ದಾರೆ. ಸೊ ಖರ್ಚುಗಳು ವಿಪರೀತ ಆಗ್ತಕ್ಕಂಥದ್ದು, ಸಾಲ ಮಾಡೋ ಪ್ರಸಂಗ, ಕುಟುಂಬದಲ್ಲಿ ಸ್ವಲ್ಪ ತೊಂದರೆಗಳು, ಈ ಥರ ಒಂದು ಸ್ಥಿತಿ ನಿರ್ಮಾಣ ಆಗ್ತಕ್ಕಂಥ ಸ್ಥಿತಿ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಉತ್ತಮ. ಮಾತಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾತನಾಡಿ. ಓವರ್ ಕಾನ್ಫಿಡೆನ್ಸ್ ಬೇಡ ಈ ಸಮಯದಲ್ಲಿ, ನಾನೇ ಅಂತಕ್ಕಂಥದ್ದು ಬೇಡ. ಸೊ ಕನ್ಯಾ ರಾಶಿಯವರು ನೀವು ಕೂಡ ಈ ಒಂದು ಕುಜ ಶಾಂತಿ ಪ್ರೀತ್ಯರ್ಥ ನೋಡಿ, ಹೆಚ್ಚಾಗಿ ತೊಗರಿ ಬೆಳೆಯಿಂದ ಮಾಡ್ತಕ್ಕಂತಹ ಒಬ್ಬಟ್ಟು ಅಂತ ನಾವು ಕರಿತೀವಿ, ಹೋಳಿಗೆ ಅಂತ ನಾವು ಕರಿತೀವಲ್ವಾ. ಸೊ ಅದನ್ನು ರೋಡ್ ಸೈಡಲ್ಲಿ ಇರ್ತಕ್ಕಂಥವ್ರಿಗೆ ಕೊಡಿ, ಅದರಲ್ಲೂ ಹಸಿದವ್ರಿಗೆ ಕೊಡಿ. ತುಂಬ ಹೊಟ್ಟೆ ಹಸಿವಾಗಿದೆ ಅಂಥವ್ರಿಗೆ ನೀವು ಕೊಡಿ ದಯವಿಟ್ಟು ಮಂಗಳವಾರದ ದಿನ. ಅಥವಾ ಮಂಗಳವಾರದ ದಿನ 1 kg ತೊಗರಿಬೇಳೆಯನ್ನು ನೆನೆ ಹಾಕಿಬಿಟ್ಟು, ಅಂದರೆ ಸೋಮವಾರ ಸಾಯಂಕಾಲನೇ ನೆನೆ ಹಾಕಿಬಿಟ್ಟು, ಈ ಒಂದು ಮಂಗಳವಾರ ಬೆಳಗ್ಗೆ ನೀರೆಲ್ಲ ತೆಗೆದುಬಿಟ್ಟು ಬೆಲ್ಲ ಮಿಶ್ರಣ ಮಾಡಿ, ಮೆತ್ತಗಾಗ್ಬಿಟ್ಟಿರುತ್ತೆ ತೊಗರಿಬೇಳೆ. ಸೊ ಬೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಗೋಚಾರದಲ್ಲಿರ್ತಕ್ಕಂತಹ ಕುಜಗ್ರಹ ದೋಷ ನಿವಾರಣೆ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು, ನೀವು ದಯವಿಟ್ಟು ಎಲ್ಲಿ ಎತ್ತುಗಳಿರ್ತಾವೋ, ಅಂದರೆ ನೀವು ಸಾಕಿರೋ ಎತ್ತುಗಳು ಆಗಿರಬಾರ್ದು, ಮತ್ತು ಪಕ್ಕದ ಮನೆಯವರು ಅವ್ರ ಎತ್ತುಗಳು ಆಗಿರಬಾರ್ದು, ರೋಡ್ ಸೈಡಲ್ಲಿ ಆಹಾರ ಇಲ್ಲದೆ ಬರುಳ್ತಾ ಇರ್ತಾವಲ್ವ. ಸೊ ಅಂಥ ಎತ್ತುಗಳಿಗೆ ತಿನ್ನಿಸಿ ಸ್ನೇಹಿತರೆ. ಅಂಥ ಎತ್ತುಗಳಿಗೆ ನೀವು ತಿನ್ನಿಸ್ಬಿಟ್ಟು, ಆ ಎತ್ತುಗಳೇನಾದರೂ ಅಥವಾ ಕಾಲೇನಾದರೂ ಗಾಯ ಆಗಿರುತ್ತೆ, ಅಥವಾ ಅದಕ್ಕೆ ನಡೆಯೋದಕ್ಕೆ ಆಗ್ತಿರೋದಿಲ್ಲ, ಅಂಥ ಎತ್ತುಗಳಿಗೆ ನೀವು ಆ ಚಿಕಿತ್ಸೆಯನ್ನು ಕೊಡಿಸಿ ಕನ್ಯಾ ರಾಶಿಯವರು. ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ ಫಲಿತಾಂಶ ಯಾವ ಥರ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನು ತುಲಾರಾಶಿ. ಈ ತುಲಾರಾಶಿಯವರಿಗೆ ನೋಡಿ, ಹೆಚ್ಚು ಕಡಿಮೆ ಅಕ್ಟೋಬರ್
ಅಂದರೆ 21ನೇ ತಾರೀಕಿನಿಂದ ಜೂನ್ 2025 7ನೇ ತಾರೀಕಿನ ತನಕನೂ ಕೂಡ ಸ್ನೇಹಿತರೆ ತುಲಾರಾಶಿಯವರಿಗೆ ಏನೋ ತಿಳಿಯದ ಫ್ರಸ್ಟ್ರೇಷನ್, ಸುಮ್ಮನೆ ಕೋಪ ಬರ್ತದೆ, ಸುಮ್ಮನೆ ಕೋಪ, ಸುಮ್ಮನೆ ಜಗಳ ಮಾಡ್ಬೇಕನ್ನಿಸ್ತಾ ಇರುತ್ತೆ. ಅದು ಈ ಗಂಡ ಹೆಂಡತಿ ಮಧ್ಯೆ ಇಲ್ಲದೇ ಇರೋ ಅನುಮಾನ ಉಟ್ಕೊಳ್ತಕ್ಕಂಥದ್ದು, ಬೇರೆಯವ್ರನ್ನ ನಂಬಿ ಮೋಸ ಹೋಗ್ತಕ್ಕಂಥದ್ದು, ಹೆಚ್ಚಾಗಿ ಸ್ತ್ರೀಯರು ಪರಪುರುಷರನ್ನು ನಂಬಿ ಮೋಸ ಹೋಗ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು, ಸಂತಾನಕ್ಕೆ ಏನಾದರೂ ತೊಂದರೆ ಉಂಟಾಗ್ತಕ್ಕಂಥದ್ದು, ನಿಮ್ಮ ಒಂದು ಸಂತಾನ ಚಿಕ್ಕ ಮಕ್ಕಳು ಇರ್ತಾರಲ್ಲ ಅಂಥವ್ರಿಗೆ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆಗ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ದಯವಿಟ್ಟು ಅವ್ರಿಗೆ ಆರೋಗ್ಯದ ಒಂದು ಸ್ಥಿತಿಗತಿಗಳು ನಿರ್ಮಾಣ ಅಂದರೆ ಅವ್ರಿಗೆ ನೋಡ್ಕೊಂಬಿಡಿ. ಅವ್ರಿಗೇನಾದರೂ ಚಿಕ್ಕದಾಗಿ ಜ್ವರ ಬಂದ್ರೂ ಕೂಡ ಇಮಿಡಿಯೇಟ್ಲಾಗಿ ತೋರಿಸೋ ಪ್ರಯತ್ನವನ್ನು ಮಾಡಿ. ಮತ್ತು ಮಾನಸಿಕವಾಗಿ ಸ್ವಲ್ಪ ಆದಷ್ಟು ಎಷ್ಟೇ ಕಷ್ಟ ಬಂದ್ರೂ ಕೂಡ ಸ್ವಲ್ಪ ಮಾನಸಿಕವಾಗಿ ಸಂತೋಷವಾಗಿರೋದಕ್ಕೇ ಪ್ರಯತ್ನ ಪಡಿ, ಇಲ್ಲ ಅಂದರೆ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಆಮೇಲೆ ಉದ್ಯೋಗದಲ್ಲಿ ಹೆಚ್ಚು ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಉದ್ಯೋಗ ಬಿಡೋಣ ಅನ್ನೋ ಮಟ್ಟಕ್ಕೆ ಬಂದುಬಿಡುತ್ತೀರ ನೀವು. ಯಾಕಾದರೂ ಬೇಕಪ್ಪ ಈ ಉದ್ಯೋಗ, ಬೇಡವೇ ಬೇಡ ಅಂತಕ್ಕಂಥ ಒಂದು ಭಾವನೆ ಬಂದ್ಬಿಡುತ್ತೆ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ತಾಯಿ ಜೊತೆ ಕಲಹ, ಮನೆಯಲ್ಲಿ ಆರೋಗ್ಯದಲ್ಲಿ ತೊಂದರೆ, ಮಕ್ಕಳಿಗೆ ತೊಂದರೆ, ಈ ಥರ ಆಮೇಲೆ ಓವರ್ ಕಾನ್ಫಿಡೆನ್ಸ್ ಬೆಳೀತಕ್ಕಂಥದ್ದು, ಬೇರೆಯವ್ರನ್ನ ನಂಬಿ ಮೋಸ ಹೋಗ್ತಕ್ಕಂಥದ್ದು, ಪ್ರೀತಿ ಪ್ರೇಮದಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು, ಈ ಥರ ಸ್ಥಿತಿ ನಿರ್ಮಾಣ ಆಗುತ್ತೆ. ಜಾಗ್ರತೆಯಾಗಿರೋದಕ್ಕೆ ಪ್ರಯತ್ನ ಪಡಿ. ತುಂಬ ಹುಷಾರಾಗಿರಬೇಕು ತುಲಾರಾಶಿ ಸ್ತ್ರೀ ಪುರುಷರಿಬ್ಬರು ಕೂಡ. ತುಲಾರಾಶಿಯವರು ಕುಜಗ್ರಹ ದೋಷ ನಿವಾರಣೆಗೋಸ್ಕರ ನೀವು ಕೂಡ ಸೋಮವಾರ ಸಾಯಂಕಾಲ 1.25 kg ತೊಗರಿಬೇಳೆಯನ್ನು ನೀರಲ್ಲಿ ನೆನೆ ಹಾಕಿಬಿಡಿ. ಮಂಗಳವಾರ ಬೆಳಗ್ಗೆ ಸ್ನಾನಗಳನ್ನು ಮುಗಿಸ್ಕೊಂಡ್ಬಿಟ್ಟು ದಯವಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 108 ಪ್ರದಕ್ಷಿಣೆ ಮಾಡಿ ಗೋಚಾರದಲ್ಲಿರ್ತಕ್ಕಂತಹ ಕುಜಗ್ರಹ ದೋಷ ನಿವಾರಣೆ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ನೋಡಿ ಸ್ನೇಹಿತರೆ. ಏನು ತೊಗರಿಬೇಳೆ ನೆನೆ ಹಾಕಿರ್ತೀರಲ್ವ, ನೀರೆಲ್ಲ ತೆಗೆದುಬಿಟ್ಟು ಮೆತ್ತಗಾಗ್ಬಿಟ್ಟಿರುತ್ತೆ ತೊಗರಿಬೇಳೆ, ಬೆಲ್ಲ ಮಿಶ್ರಣ ಮಾಡಿಬಿಟ್ಟು ಪೂಜೆ ಮಾಡಿ, ಆ ತೊಗರಿಬೇಳೆಗೂ ಪೂಜೆ ಮಾಡಿ 9 ಪ್ರದಕ್ಷಿಣೆಯನ್ನು ಮಾಡ್ಕೊಂಡ್ಬಿಟ್ಟು ತಗೊಂಡೋಗಿ ರೋಡ್ ಸೈಡಲ್ಲಿ ಆಹಾರ ಇಲ್ಲದೆ, ಮೇವು ಇಲ್ಲದೆ ಬಳಲ್ತಾ ಇರ್ತಕ್ಕಂತಹ ಎತ್ತುಗಳಿಗೆ ತಿನ್ನಿಸಿ. ಆ ಹಸುಗಳಿಗೆ ಬೇಡ, ಎತ್ತುಗಳು ಕುಜ ಪುರುಷ ಗ್ರಹ ಆಗಿರೋದ್ರಿಂದ ಎತ್ತುಗಳಿಗೆ ತಿನ್ನಿಸೋ ಪ್ರಯತ್ನ ಮಾಡಿ. ದಯವಿಟ್ಟು ಈ ಥರ 9 ಮಂಗಳವಾರ ಮಾಡ್ಕೊಳ್ಳಿ, ತುಂಬ ನಿಮಗೆ ಸ್ಟ್ರೆಸ್ ಕಡಿಮೆ ಆಗಿಬಿಡುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಪ್ರತಿ ಕೆಲಸದಲ್ಲೂ ಆತಂಕಗಳು ಹೆಚ್ಚಾಗ್ತಕ್ಕಂಥದ್ದು. ಅಕ್ಟೋಬರ್ 21ನೇ ತಾರೀಕು 2024ನೇ ಇಸ್ವಿಯಿಂದ ಹೆಚ್ಚು ಕಡಿಮೆ 2025 ಜೂನ್ 7ನೇ ತಾರೀಕಿನ ತನಕನೂ ಕೂಡ ನಿಮ್ಮ ರಾಶ್ಯಾಧಿಪತಿ ಬಲಹೀನನಾಗ್ತಾ ಇದ್ದಾರೆ. ಆರೋಗ್ಯದಲ್ಲಿ ತುಂಬ ಜಾಗೃತಿಯಾಗಿರಬೇಕು. ಸೋದರರ ಜೊತೆ ಭಿನ್ನಾಭಿಪ್ರಾಯ ಬರದೇ ಇರೋ ಥರ ನೋಡ್ಕೋಬೇಕು, ಶತ್ರುತ್ವ ಬರದೇ ಇರೋ ಥರ ನೋಡ್ಕೋಬೇಕು. ಆಮೇಲೆ ಮನೆಯಲ್ಲಿ ಗೃಹದಲ್ಲಿ ಹೆಚ್ಚು ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು, ಗೃಹದಲ್ಲಿ ಅಶಾಂತಿ ವಾತಾವರಣ ತುಂಬಿಕೊಳ್ತಕ್ಕಂಥದ್ದು, ಗೃಹದಲ್ಲಿ ಏನಾದರೂ ತೊಂದರೆದಾಯಕವಾಗಿರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು, ತಾಯಿಯ ಜೊತೆ ಆಗ್ಬೋದು, ಅಥವಾ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂತಹ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗ್ತಕ್ಕಂಥದ್ದು, ಈ ಥರ ಸ್ಥಿತಿಗಳು ಹೆಚ್ಚಾಗಿ ಬರ್ತಾ ಇರುತ್ತೆ. ಆಮೇಲೆ ಸೈಟು, ಈ ಒಂದು ಮನೆ, ಭೂಮಿ ನಾನು ಅಂದರೆ ತಗೋಬೇಕು ಅಥವಾ ಮಾರಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಸ್ವಲ್ಪ ದಿನ ಕಾಯೋದು ಉತ್ತಮ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮನೆಯಲ್ಲಿ ದುರಸ್ತಿ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಈ ಸಮಯದಲ್ಲಿ, ದಯವಿಟ್ಟು ಬೇಡ. ಮನೆ ಚೇಂಜ್ ಮಾಡಬೇಕು, ದಯವಿಟ್ಟು ಬೇಡ. ಆದಷ್ಟು ಕುಜನ ಶಾಂತಿ ಮಾಡ್ಕೊತಾ, ಶನಿಗ್ರಹ ಶಾಂತಿ ಮಾಡ್ಕೊತಾ, ಗುರುಗ್ರಹ ಶಾಂತಿ ಮಾಡ್ಕೊತಾ ನೀವು ಕಾಲವನ್ನು ಕಳಿಬೇಕಾಗಿರೋ ಒಂದು ಸ್ಥಿತಿ ನಿರ್ಮಾಣ ಆಗಿರುತ್ತೆ. ದಯವಿಟ್ಟು ಮನೆಯಲ್ಲಿ ಜಗಳ ಆಗದಂಗೆ ನೋಡ್ಕೊಳೋ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ರ್ಯಾಶಾಗಿ ಡ್ರೈವಿಂಗ್ ಮಾಡೋದಕ್ಕೆ ಹೋಗಬೇಡಿ. ಕುಜಗ್ರಹ ಪ್ರೀತ್ಯರ್ಥ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ ಪ್ರತಿನಿತ್ಯನೂ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ 108 ಪ್ರದಕ್ಷಿಣೆ ಮಾಡ್ತಾ ಇರಿ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, 108 ಪ್ರದಕ್ಷಿಣೆ ಮಾಡ್ಕೊತ ಬನ್ನಿ. ಸುಬ್ರಹ್ಮಣ್ಯ, ಲಕ್ಷ್ಮೀ ನರಸಿಂಹಸ್ವಾಮಿ ಅಥವಾ ಆಂಜನೇಯ ಸ್ವಾಮಿ, ಈ 3 ದೇವರುಗಳಲ್ಲಿ ಯಾವ ದೇವರಿದ್ರೂ ಕೂಡ ಹಾಲಿನ ಅಭಿಷೇಕ, ಎಳನೀರು ಅಭಿಷೇಕ ಮಾಡಿಸ್ಕೊಂಡ್ಬಿಟ್ಟು ಕುಜಗ್ರಹ ದೋಷ ನಿವಾರಣೆ ಆಗಲಿ ಅಂತ ಕೇಳ್ಕೊತ ಬನ್ನಿ. ಆಮೇಲೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ತೊಂದರೆ ಆಗ್ದಂಗೆ ನೋಡ್ಕೊಳ್ಳಿ. ಕುಜಗ್ರಹ ತೊಂದರೆ ನಿವಾರಣೆ ಮಾಡ್ಕೊಳೋದಕ್ಕೋಸ್ಕರ ಸ್ವಲ್ಪ ನೀವೇನು ಮಾಡ್ಕೋಬೇಕು ಅಂತಂದರೆ ಆದಷ್ಟು ಯಾರಿಗಾದ್ರೂ ರಕ್ತದಾನ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ. ಹಾಗೂ ಒಬ್ಬಟ್ಟು, ತೊಗರಿಬೇಳೆಯಿಂದ ಮಾಡಿರ್ತಕ್ಕಂತಹ ಒಬ್ಬಟ್ಟಿನಿಂದ ನೀವು ಒಬ್ಬಟ್ಟನ್ನು ತೊಗೊಂಡ್ಬಿಟ್ಟು ರೋಡ್ ಸೈಡಲ್ಲಿ ನಿರ್ಗತಿಕರು, ಊಟ ಇಲ್ಲದೆ ಹಸಿವಾಗಿರ್ತಕ್ಕಂಥವ್ರಿಗೆ ಅವ್ರಿಗೆ ಹೊಟ್ಟೆ ತುಂಬ ತಿನ್ನಲಿಕ್ಕೆ ಕೊಡಿ. ಆಗ ನೋಡಿ ನಿಮಗೆ ಗೊತ್ತಾಗುತ್ತೆ ಫಲಿತಾಂಶಗಳು ಹೇಗೆ ಬರುತ್ತೆ ಅಂತ. ತುಂಬ ಸರಳ ಪರಿಹಾರಗಳು ಇವೆಲ್ಲ, ತುಂಬ ಚೆನ್ನಾಗಿರುತ್ತೆ, ತುಂಬ ವರ್ಕೌಟ್ ಆಗುತ್ತೆ. ನೀವು ಮಾಡಿಬಿಟ್ಟು ನೋಡಿ, ನನಗೆ ಕಾಮೆಂಟ್ಸ್ ರೂಪದಲ್ಲಿ ತಿಳಿಸಿ. ಇನ್ನು ಧನಸ್ಸು ರಾಶಿಯವರು ನೋಡಿ ಸ್ನೇಹಿತರೆ, ಧನಸ್ಸು ರಾಶಿಯವರು
ಎಚ್ಚರಿಕೆಯಿಂದ ಇರಬೇಕಾಗಿರೋ ಪ್ರಸಂಗಗಳು ಬರ್ತಾ ಇರುತ್ತೆ. ಆಸ್ತಿ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಸಾಲ ಕೊಡೋದು ತಗೊಳೋದು ವಿಚಾರದಲ್ಲಿ, ಆಮೇಲೆ ಆರೋಗ್ಯದ ವಿಚಾರದಲ್ಲಿ, ಪ್ರೀತಿ ಪ್ರೇಮದ ವಿಚಾರದಲ್ಲಿ, ಅಣ್ಣ ತಮ್ಮಿಂದರ ವಿಚಾರದಲ್ಲಿ. ಪ್ರೀತಿ ಪ್ರೇಮ ಅಂತ ಹೇಳ್ಬಿಟ್ಟು ಮೋಸ ಹೋಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ದಯವಿಟ್ಟು ಹುಷಾರಾಗಿರಿ. ಯಾರಾದರೂ ಅಪರಿಚಿತರಿಂದ ತೊಂದರೆ ಆಗ್ತಕ್ಕಂಥ ಒಂದು ಸ್ಥಿತಿಗತಿಗಳು ಕೂಡ ನಿರ್ಮಾಣ ಆಗ್ತಾ ಇರುತ್ತೆ. ಸೋದರರು, ನಿಮ್ಮ ಒಂದು ಸೋದರಿಯರು, ಅವರ ಜೊತೆ ಕಲಹಗಳು ಉಂಟಾಗ್ತಕ್ಕಂಥದ್ದು ಅಥವಾ ಅವರಿಗೆ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು, ಈ ಥರ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗ್ತಕ್ಕಂಥದ್ದು. ಇತರರನ್ನು ನಂಬಿ ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಬ್ಲೈಂಡಾಗಿ ನಂಬಿಡ್ತೀರ, ಕೂಡಾಗಿ ನಂಬಿಡೋದು. ಪರವಾಗಿಲ್ಲ, ನಂಬೋದು, ಈ ವ್ಯಕ್ತಿ ನಾವು 10,000 ಕೊಟ್ಬೇಡ ಅಂತ ನೀವು ಕೊಡ್ತೀರಾ, ಬಟ್ ಆ ದುಡ್ಡು ನಿಮಗೆ ಬರೋದಿಲ್ಲ, ಮರ್ತ್ಕೊಂಡ್ಬಿಡ್ಬೇಕು. ಪಂಚಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ, ನೀಚ ಸ್ಥಾನದಲ್ಲಿ ಇರೋದು, ಮತ್ತು ವಕ್ರಿ ಬೇರೆ ಆಗ್ತಾ ಇದ್ದಾರೆ. ತುಂಬ ಕಾಳಜಿ ವಹಿಸಿ. ಪತಿ ಪತ್ನಿಯರಲ್ಲಿ ತೊಂದರೆಯನ್ನು ಅನುಭವಿಸ್ದಂಗೆ ಜಗಳ ಬಾರದೇ ಇರೋ ರೀತಿ ನೋಡ್ಕೊಳ್ಳಿ. ಸಂತಾನದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ. ಸಂತಾನಕ್ಕೆ ಏನಾದರೂ ಚಿಕ್ಕದಾಗಿ ಜ್ವರ ಬಂದ್ರೂ ಸ್ವಲ್ಪ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಅದನ್ನು ಹಾಗೆ ನೆಗ್ಲೆಕ್ಟಾಗಿ ಬಿಡಬೇಡಿ. ಆಮೇಲೆ ಈ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥವ್ರು ಹಾವು ಅಥವಾ ಹುಳ ಉಪ್ಪಡಿ ನೋಡ್ಕೊಂಡ್ಬಿಟ್ಟು ನೀವು ಕೆಲಸ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ. ಈ ಒಂದು ಕುಜನ ಪ್ರೀತ್ಯರ್ಥವಾಗಿ ಕುಜ ಶಾಂತಿ ಮಾಡ್ಕೊಳೋದು ತುಂಬ ಉತ್ತಮವಾಗಿರುತ್ತೆ. ಕುಜ ಶಾಂತಿ ಅಂತಂದರೆ ನೋಡಿ, ನೀವು ಮಾಡಬೇಕಾದ ಕೆಲಸ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವವನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ, ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ 108 ಪ್ರದಕ್ಷಿಣೆ ಮಾಡ್ಕೊತ ಬನ್ನಿ ಪ್ರತಿನಿತ್ಯ. ಆಮೇಲೆ ಈ ಒಬ್ಬಟ್ಟು, ತೊಗರಿ ಬೇಳೆಯಿಂದ ಮಾಡಿರ್ತಕ್ಕಂತಹ ಒಬ್ಬಟ್ಟನ್ನು ನಿರ್ಗತಿಕರಿಗೆ ಮತ್ತು ಆಹಾರ ಇಲ್ಲದೆ ಹಸಿವಿನಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ಕೊಡಿ. ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. ಸಾಧ್ಯ ಆದರೆ ನಿಮ್ಮಲ್ಲಿ ಶಕ್ತಿ ಇತ್ತು ಅಂದರೆ ರಕ್ತದಾನವನ್ನು ಮಾಡಿ ಸ್ನೇಹಿತರೆ. ರಕ್ತದಾನವನ್ನು ಮಾಡಿ. ಕುಜ ಅಂದರೆ ರಕ್ತಕಾರಕ, ದಾನವನ್ನು ಮಾಡ್ಕೊಳ್ಳಿ. ಆದರೂ ನಿಮ್ಮ ಆರೋಗ್ಯದ ಸ್ಥಿತಿ ನೋಡ್ಕೊಂಡ್ಬಿಟ್ಟು ರಕ್ತದಾನ ಮಾಡ್ಕೊಳ್ಳಿ. ಯಾಕೆಂದರೆ ಅಷ್ಟಮ ಸ್ಥಾನದಲ್ಲಿ ಬಂದಾಗ ಸರ್ವೇ ಸಾಮಾನ್ಯವಾಗಿ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಸಾಧ್ಯತೆಗಳು ಇರುತ್ತೆ. ಆಮೇಲೆ ದಿಢೀರ್ ಲಾಭ ಬರುತ್ತೆ, ಮತ್ತು ಹಂಗೆ ಆ ಲಾಭ ನಷ್ಟ ಕೂಡ ಬಂದ್ಬಿಡುತ್ತೆ. ಸೊ ಲಾಭ ಬಂತು ಅಂತೇಳ್ಬಿಟ್ಟು ಅದ್ರ 2ರಷ್ಟು ಬಂಡವಾಳ ಹಾಕಿಬಿಟ್ಟು ನಾನು ಇನ್ನೂ 10 ಪಟ್ಟು ಹಣ ಸಂಪಾದನೆ ಮಾಡ್ತೀನಿ ಅಂತ ದಯವಿಟ್ಟು ಆ ಥರ ವಿಪರೀತ ಮೊಂಡುತನ ಧೈರ್ಯವನ್ನು ಮಾಡ್ಕೊಳೋದಕ್ಕೆ ಹೋಗಬೇಡಿ ಧನುಸು ರಾಶಿಯವರು. ಸ್ತ್ರೀಯರು ಪುರುಷರು ಪ್ರೀತಿ ಪ್ರೇಮ ವಿಚಾರದಲ್ಲಿ ಜಾಗ್ರತೆ, ಸಂತಾನದಲ್ಲಿ ಜಾಗ್ರತೆ, ಪತ್ನಿಯರಲ್ಲಿ ಜಾಗ್ರತೆ, ಮತ್ತು ಕುಟುಂಬದಲ್ಲಿ ಕಲಹಗಳು ಬರದೇ ಇರೋ ರೀತಿ ನೋಡ್ಕೊಳ್ಳಿ. ಸರಿಯಾದ ಸಮಯಕ್ಕೆ ಆಹಾರ ತಗೊಳ್ಳಿ. ಸೊ ಹೇಳ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ಒಂದು ಕುಜನ ದೃಷ್ಟಿ, ನೇರ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳ್ತಾ ಇದೆ. ಸುಮ್ಮನೆ ಕೋಪ, ಸುಮ್ಮನೆ ಜಗಳ ಮಾಡಬೇಕು ಅಂತಕ್ಕಂಥ ಭಾವನೆ, ಕುಟುಂಬದವರ ವ್ಯಕ್ತಿಗಳ ಜೊತೆ ರ್ಯಾಶ್ ಆಗಿ ಮಾತನಾಡಿಬಿಡೋದು, ರ್ಯಾಶ್ ಆಗಿ ಸ್ಪೀಚ್ ಬಂದ್ಬಿಡುತ್ತೆ, ಏನೇನೋ ಕೆಟ್ಟ ಮಾತು ಬೈಯೋದು. ಸೊ ಈ ಥರ ಸ್ಥಿತಿ. ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗ್ತಕ್ಕಂಥದ್ದು, ಪತಿ ಪತ್ನಿಯರಲ್ಲಿ ಭಿನ್ನಾಭಿಪ್ರಾಯ ಬಂದುಬಿಟ್ಟು ಸಪ್ರೇಷನ್ ಆಗಿಬಿಡೋಣ ಅಂತಕ್ಕಂತಹ ಮಾನಸಿಕ ಸ್ಥಿತಿ ಕೂಡ ಬರುತ್ತೆ. ನಿಮ್ಮ ದಶಾಭುಕ್ತಿ ಕೂಡ ನೋಡ್ಕೊಳ್ಳಿ ಮಕರ ರಾಶಿಯವರು. ಜಾಗ್ರತೆಯಿಂದ ಇರೋದು ಉತ್ತಮ ಸ್ನೇಹಿತರೆ. ಮತ್ತಾಮೇಲೆ ಆಹಾರದ ವಿಚಾರದಲ್ಲಿ ಸರಿಯಾದ ಸಮಯಕ್ಕೆ ಊಟ ಮಾಡೋಕ್ಕಾಗದೇ ಇರ್ತಕ್ಕಂಥದ್ದು, ಬಾಯಿಯಲ್ಲಿ ಏನಾದರೂ ಹುಣ್ಣು ಆಗ್ತಕ್ಕಂಥದ್ದು, ನಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅಲ್ಲಿಗೆ ಸಂಬಂಧಪಟ್ಟಿರ್ತಕ್ಕಂತಹ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು, ಆಮೇಲೆ ಅಪಘಾತಗಳು ಆಗ್ತಕ್ಕಂಥದ್ದು, ಆಮೇಲೆ ರ್ಯಾಶ್ ಆಗಿ ಮಾತನಾಡ್ತಕ್ಕಂಥದ್ದು, ಇದೆಲ್ಲ ಕೂಡ ಇಲ್ಲಿ ಕಂಡು ಬರ್ತಾ ಇರುತ್ತೆ. ಮಕರ ರಾಶಿಯವರು ಜಾಗ್ರತೆಯಾಗಿರೋದು ಉತ್ತಮ. ಮತ್ತಾಮೇಲೆ ಉದ್ಯೋಗದ ವಿಚಾರದಲ್ಲೂ ಕೂಡ ತೊಂದರೆಗಳನ್ನು ಅನುಭವಿಸ್ತಕ್ಕಂತಹ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ. ದಯವಿಟ್ಟು ಜಾಗ್ರತೆಯಿಂದ ಇರೋದು ಉತ್ತಮ. ಆದರೂ ಮಕರ ರಾಶಿಯವರು ಡಿಸೆಂಬರ್ 7ರಿಂದ ಫೆಬ್ರವರಿ 24, 2025 ತನಕ ಚೆನ್ನಾಗಿರುತ್ತೆ. ಯಾಕೆಂದರೆ ವಕ್ರೆ ಆಗ್ತಿದ್ದಾರೆ, ಪರವಾಗಿಲ್ಲ. ಆದರೆ ಸತಿಪತಿಯರಲ್ಲಿ, ಗಂಡ ಹೆಂಡತಿಯರಲ್ಲಿ ಭಿನ್ನಾಭಿಪ್ರಾಯ ಬರದೇ ಇರೋ ರೀತಿ ನೋಡ್ಕೋಬೇಕು. ಇತರರನ್ನು ನಂಬೋದಕ್ಕೆ ಹೋಗಬೇಡಿ. ನಂಬಿಸಿ ಮೋಸ ಮಾಡ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ನಿಮಗೆ ಸ್ವಲ್ಪ ಜಾಗ್ರತೆಯಾಗಿರೋದಕ್ಕೆ ಪ್ರಯತ್ನ ಪಡಿ. ಈ ಒಂದು ಕುಜನ ದೋಷ ನಿವಾರಣೆಗೋಸ್ಕರ ನೀವು ತೊಗರಿ ಬೇಳೆನ ನೆನೆ ಹಾಕಿಬಿಟ್ಟು ಸೋಮವಾರ ಸಾಯಂಕಾಲ 1.25 kg ತೊಗರಿಬೇಳೆ ನೆನೆ ಹಾಕಿ, ಈ ಒಂದು ಏನು ತಿರುಗಿದಿನ ಮಂಗಳವಾರ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಇಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ, ಇಲ್ಲ ಈ ಒಂದು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದ್ದರೆ 108 ಪ್ರದಕ್ಷಿಣೆ ಮಾಡಿಬಿಟ್ಟು ಕುಜಗ್ರಹ ದೋಷ ನಿವಾರಣೆ ಆಗಲಿ ಅಂತ ಕೇಳ್ಕೊಂಬಿಟ್ಟು, ಏನು ತೊಗರಿಬೇಳೆ ನೀರಲ್ಲಿ ನೆನೆ ಹಾಕಿರ್ತೀರಲ್ಲ, ನೀರೆಲ್ಲ ತೆಗೆದುಬಿಟ್ಟು ಬೆಲ್ಲ ಚೆನ್ನಾಗಿ ಮಿಶ್ರಣ ಮಾಡಿ ಆ ತೊಗರಿಬೇಳೆಗೂ ಪೂಜೆ ಮಾಡಿ ಕುಜಗ್ರಹ ಶಾಂತಿಯಾಗಲಿ, ಗೋಚಾರದಲ್ಲಿರ್ತಕ್ಕಂಥ ಕುಜಗ್ರಹ ದೋಷ ನಿವಾರಣೆ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ದಯವಿಟ್ಟು ತಗೊಂಡೋಗ್ಬಿಟ್ಟು ರೋಡ್ ಸೈಡಲ್ಲಿ ಎತ್ತುಗಳು ಇರ್ತವೆ. ನಮ್ಮ ಸಿಟಿಯಲ್ಲಾದರೆ ಎತ್ತುಗಳು ಸಿಗ್ತವೆ, ಆದರೆ ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ಸಾಧ್ಯ ಆದಷ್ಟು ಸ್ವಲ್ಪ ಪಕ್ಕದಲ್ಲಿ ಯಾರು ಸಿಟಿಗಳಿದ್ದರೆ ಆಹಾರ ಇಲ್ಲದೆ ಇರ್ತಕ್ಕಂಥ ಎತ್ತುಗಳಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಪಡಿ ದಯವಿಟ್ಟು. ಸೊ ಅಂಥ ಎತ್ತುಗಳಿಗೆ ನೀಡಿ.
ಆಮೇಲೆ ದುಡ್ಡು ಹಣಕಾಸಿನ ವಿಚಾರದಲ್ಲಿ ಈ ಸಮಯದಲ್ಲಿ ತುಂಬ ನಷ್ಟ ಅನುಭವಿಸ್ಬೇಕಾದ ಸ್ಥಿತಿ ನಿರ್ಮಾಣ ಆಗುತ್ತೆ. ವ್ಯಾಪಾರ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಕೂಡ ತೊಂದರೆ ಅನುಭವಿಸ್ಬೇಕಾಗಿರುತ್ತೆ. ಆದಷ್ಟು ಕೇರ್ಫುಲ್ ಆಗಿರಿ. ಇದ್ರ ರಿಯಲ್ ಎಸ್ಟೇಟಲ್ಲಿ ಇರ್ತಕ್ಕಂಥವ್ರು, ಈ ಮಕರ ರಾಶಿಯಲ್ಲಿ ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ತೊಂದರೆಗಳನ್ನು ಅನುಭವಿಸ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಆದಷ್ಟು ಈ ಸಮಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರೋದಕ್ಕೆ ಪ್ರಯತ್ನ ಪಡಿ. ಸೊ ಮಕರ ರಾಶಿಯವರು ಹೇಳಿರ್ತಕ್ಕಂಥ ಪರಿಹಾರ ಮಾಡ್ಕೊಳ್ಳಿ, ಖಂಡಿತ ಅದರಿಂದ ಹೊರಗಡೆ ಬರ್ತೀರಾ. ಇನ್ನು ಕುಂಭರಾಶಿಯವರಿಗೆ ಒಂದು ರೀತಿಯಿಂದ ಒಳ್ಳೆಯದಾಗಿದ್ದರೂ ಕೂಡ ನಿಮ್ಮ ಜನ್ಮರಾಶಿಯ ಮೇಲೆ, ಯಾಕೆಂದರೆ 6ನೇ ಮನೆ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಓಕೆ, ಆದರೆ ನಿಮ್ಮ ಜನ್ಮರಾಶಿಯನ್ನು ನೋಡ್ತಾ ಇದ್ದಾರೆ. ಜನ್ಮರಾಶಿಯಲ್ಲೇ ನಿಮ್ಗೆ ಆಲ್ರೆಡಿ ಏನು 7.5 ಶನಿ ಮೊದಲನೇ ಹಂತದಲ್ಲಿ ನಡೀತಾ ಇದೆ. ಜನ್ಮರಾಶಿಯಲ್ಲಿ ಶನಿ ಕೂಡ ಇರ್ತಕ್ಕಂಥದ್ದು, ಶನಿ ವಕ್ರೆ ಆಗಿರೋದು, ಆರೋಗ್ಯದಲ್ಲಿ ಖಂಡಿತವಾಗಲೂ ತೊಂದರೆ ಅನುಭವಿಸ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಜಾಗ್ರತೆ. ಆಮೇಲೆ ಉದ್ಯೋಗದಲ್ಲಿ ಜಾಸ್ತಿ ಕಷ್ಟಪಡಬೇಕಾಗಿರೋ ಒಂದು ಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು. ಆಮೇಲೆ ನನಗೆ ಮೈಕೈ ನೋವು, ಕಾಲು ನೋವು, ಸೊಂಟ ನೋವು ಅಂತ ಮಲ್ಕೊಳ್ತಕ್ಕಂತಹ ಒಂದು ಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು. ಈ ಸಮಯದಲ್ಲಿ ಶತ್ರುಗಳು ನಿಮ್ಮನ್ನು ತೊಂದರೆಗೆ ಒಳಪಡಿಸ್ತಕ್ಕಂಥದ್ದು, ನಿಮ್ಮನ್ನು ಬೇಕು ಅಂತಲೇ ನಿಮ್ಮನ್ನು ಉದ್ಯೋಗ ಕ್ಷೇತ್ರದಲ್ಲಿ ಆಗಿರ್ಬೋದು, ಉದ್ಯೋಗ ಮಾಡ್ತಕ್ಕಂತಹ ಸ್ಥಳದಲ್ಲಾಗಿರ್ಬೋದು, ಅಥವಾ ಅಣ್ಣ ತಮ್ಮಂದರಾಗಿರ್ಬೋದು. ಸೊ ಈ ಥರ ನಿಮಗೆ ಸುತ್ತಪಟ್ಟ ಅಂದರೆ ಅಂದರೆ ಅಕ್ಕಪಕ್ಕ ಮನೆಯವರಾಗಿರ್ಬೋದು, ನಿಮ್ಮನ್ನು ಏನಾದರೂ ತೊಂದರೆ ಮಾಡಬೇಕು ನಿಮಗೆ ಅಂತ ನಿಮಗೆ ಅಲ್ಲಿ ಬರ್ತಾ ಇರುತ್ತೆ. ಕಾಲು ಕರ್ಕೊಂಡು ಜಗಳಕ್ಕೆ ಬರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು. ನಿಮಗೆ ಇದರಿಂದ ಬೇಸರ, ಮೊದಲೇ 7.5 ಶನಿ, ಮತ್ತು ಇದು ಕೂಡ ಕುಜನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಒಂದು ಫ್ರಸ್ಟ್ರೇಷನ್ನು, ಏನೋ ಒಂದು ನನಗೆ ಮೈಕೈ ನೋವು, ನನಗೆ ಎದ್ದೇಳೋಕ್ಕಾಗ್ತಿಲ್ಲ, ನನಗೆ ಆರೋಗ್ಯದಲ್ಲಿ ಏನೋ ತೊಂದರೆ ಆಗಿಬಿಟ್ಟಿದೆ. ಸೊ ಈ ಥರ ಮತ್ತು ಉದ್ಯೋಗ ಸ್ಥಳಕ್ಕೆ ಹೋದ್ರೂ ಕೂಡ ಅಲ್ಲಿ ಉದ್ಯೋಗ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ, ಏನಾದರೂ ಒಂದು ನಿಮಗೆ ಕಿರಿಕಿರಿ ಅನುಭವಿಸ್ತಕ್ಕಂಥ ಒಂದು ಸ್ಥಿತಿಗಳು ನಿರ್ಮಾಣ ಆಗ್ತಕ್ಕಂಥದ್ದು, ಈ ಥರ ಒಂದು ಇದಾಗ್ತಾ ಇರುತ್ತೆ. ನೀವು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ ನೋಡಿ, ನೀವು ಕೂಡ ಲಕ್ಷ್ಮೀ ನರಸಿಂಹಸ್ವಾಮಿ ಅಥವಾ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅಥವಾ ಹನುಮಾನ್ ಮಂದಿರಕ್ಕೆ ಹೋಗ್ಬಿಟ್ಟು ಎಳೆನೀರು ಅಭಿಷೇಕ, ಹಾಲಿನ ಅಭಿಷೇಕ ಮಾಡಿಸ್ತಾ ಇರಿ. ತೊಗರಿಬೇಳೆನ ಸೋಮವಾರ ಸಾಯಂಕಾಲ 1.25 kg ತೊಗರಿಬೇಳೆನ ನೆನೆ ಹಾಕಿಬಿಟ್ಟು ಮಂಗಳವಾರ ಬೆಳಗ್ಗೆ ಏನು ಈ ಒಂದು ತೊಗರಿಬೇಳೆ ನೆನೆ ಹಾಕಿರ್ತೀರಲ್ವ, ಮೆತ್ತಗಾಗ್ಬಿಟ್ಟಿರುತ್ತೆ, ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬೆಲ್ಲ ಮಿಶ್ರಣ ಮಾಡಿ ರೋಡ್ ಸೈಡಲ್ಲಿ ಆಹಾರ ಇಲ್ಲದೆ, ಮೇವು ಇಲ್ಲದೆ ಏನು ಬಳಲ್ತಾ ಇರ್ತಾವಲ್ಲ ಅಂಥ ಎತ್ತುಗಳಿಗೆ ತಿನ್ನಿಸೋ ಪ್ರಯತ್ನ ಮಾಡಿ. ಮತ್ತು ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ಕೊಳ್ಳಿ, ಖಂಡಿತವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಅಂದರೆ ಕುಂಬಳಕಾಯಿ ದೀಪ ಹಚ್ಚಿಬಿಟ್ಟು ಬನ್ನಿ. ಕುಂಬಳಕಾಯಿ ದೀಪದಲ್ಲಿ ಅಂದರೆ ಕುಂಬಳಕಾಯಿ ಒಳಗಡೆ ಎಳ್ಳೆಣ್ಣೆ, ಪ್ಯೂರ್ ಎಳ್ಳೆಣ್ಣೆ ಹಾಕಿಬಿಟ್ಟು ಎಳ್ಳೆಣ್ಣೆ ಬತ್ತಿ ಹಚ್ಚಿಬಿಟ್ಟು ಬನ್ನಿ, ಖಂಡಿತ ಒಳ್ಳೆಯದಾಗ್ತಾ ಹೋಗುತ್ತೆ. ಇನ್ನು ಮೀನರಾಶಿಯವರಿಗೆ ಪ್ರತಿ ಕೆಲಸದಲ್ಲೂ ವಿಘ್ನಗಳು ಎದುರಾಗ್ತಕ್ಕಂಥದ್ದು, ಈ ಥರ ಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಸಂತಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು, ಸಂತಾನಕ್ಕೆ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು, ಈ ಥರ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗ್ತಕ್ಕಂಥದ್ದು. ಈ ಸಮಯದಲ್ಲಿ ನಿಮಗೆ ಬುದ್ಧಿನೇ ಓಡಲ್ಲ, ಚಂಚಲ ಬುದ್ಧಿ ಆಗಿಬಿಡುತ್ತೆ. 5 ನಿಮಿಷಕ್ಕೊಂದ್ಸಲ ಬುದ್ಧಿ ನೀವು ಯೋಚನೆ ಮಾಡ್ತೀರಾ, ಆ ಕೆಲಸಕ್ಕೆ ಹೋಗೋಣ, ಈ ಕೆಲಸ ಮಾಡಬೇಕು ಅಂತ ಯಾವ ಕೆಲಸ ಮಾಡೋಕ್ಕೂ ಆಗೋದಿಲ್ಲ. ಈ ಥರ ಒಂದು ಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು. ಏನೋ ಒಂದು ತಿಳಿಯದ ನೋವು, ಸಂಕಟಗಳು ಈ ಥರ ಅನುಭವಿಸ್ತಕ್ಕಂಥದ್ದು. ಸುತ್ತಮುತ್ತ ಇರ್ತಕ್ಕಂಥ ಯಾವುದೇ ವ್ಯಕ್ತಿಗಳು ಕೂಡ ನಿಮಗೆ ಸಹಾಯ ಮಾಡೋಕ್ಕೆ ಬರೋದಿಲ್ಲ, ಆ ಥರ ಒಂದು ಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು. ನಿದ್ರಾ ಭಂಗ ಎದುರಾಗ್ತಕ್ಕಂಥದ್ದು, ನಿದ್ರಾಹೀನತೆ ಎದುರಾಗ್ತಕ್ಕಂಥದ್ದು, ನರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅಂದರೆ ಈ ಒಂದು ತಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ನರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು. ಆಮೇಲೆ ಈ ಸ್ಟ್ರೆಸ್, ಮಾನಸಿಕವಾಗಿ ನೋವು ಹೆಚ್ಚಾಗ್ತಕ್ಕಂಥದ್ದು, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು, ಈ ತರಹದ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗ್ತಾ ಹೋಗುತ್ತೆ. ಕಷ್ಟ ಹೆಚ್ಚಾಗ್ತಕ್ಕಂಥದ್ದು, ಆ ಲಾಭ ಕಡಿಮೆ ಇರುತ್ತೆ, ಸ್ವಲ್ಪ ಕಷ್ಟ ಜಾಸ್ತಿ ಆಗುತ್ತೆ. ಆದರೆ ಲಾಭ ಕಡಿಮೆ ಆಗುತ್ತೆ ಇನ್ ದ ಸೆನ್ಸ್ ಅಲ್ಲಿ ಖರ್ಚುಗಳು ಜಾಸ್ತಿ ಆಗುತ್ತೆ. ನೀವು ಮಾಡ್ತಕ್ಕಂಥದ್ದು ಖರ್ಚುಗಳು ಜಾಸ್ತಿ ಮಾಡ್ತಾ ಹೋಗ್ತೀರಾ, ಸಂತಾನಕ್ಕೋಸ್ಕರನೋ ಅಥವಾ ನಿಮ್ಮ ಒಂದು ಸ್ವಯಂಕೃತ ಅಪರಾಧ, ನಾನು ಈ ಕೆಲಸ ಮಾಡೋದಕ್ಕೆ ಹೋಗ್ತೀನಿ ಅಥವಾ ಈ ಕೆಲಸ, ಇಲ್ಲಿ ಏನಾದರೂ ತೊಂದರೆಗಳನ್ನು ಅನುಭವಿಸ್ತೀರಾ. ಅಂದರೆ ಈಗ ವ್ಯವಸಾಯ ಮಾಡ್ತಾ ಯಾರಾದರೂ ಕೃಷಿಕರು ಇರ್ತೀರಾ, ಈ ಬೆಳೆ ಬೇಡ ಈ ಬೆಳೆ ಹಾಕ್ತೀರಾ, ಆ ಬೆಳೆ ನಿಮಗೆ ಅದು ಕೈ ಕೊಟ್ಬಿಡುತ್ತೆ, ಅಲ್ಲಿ ನಿಮಗೆ ನಷ್ಟ ಆಗ್ತಕ್ಕಂಥದ್ದು. ಅಂದರೆ ನಿಮಗೆ ಲಾಭ ಬರ್ತಾಯಿದ್ರು ಕೂಡ ಆದರೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ನಷ್ಟ ಅಂತಕ್ಕಂಥದ್ದು ಕೂಡ ಬರ್ತಾ ಇರುತ್ತೆ. ಸೊ ವ್ಯಯಸ್ಥಾನವನ್ನು ಕುಜ ನೋಡ್ತಾ ಇರೋದ್ರಿಂದ ಮತ್ತು ಶನಿ ಕೂಡ ವಕ್ರೆ ಆಗಿರೋದ್ರಿಂದ ಸೊ ನಿಮಗೆ ಈ ಥರ ನಷ್ಟಗಳು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗುತ್ತೆ. ಪಾದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಹೆಚ್ಚಾಗಿ ಪಾದಗಳಿಗೆ ಮತ್ತು ಈ ಒಂದು ಮೊಣಕಾಲು, ಈ ಒಂದು ಪೇಯ್ನ್ ಹೆಚ್ಚಾಗ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು. ಏನೋ ತಿಳಿಯದ ಒಂದು ಭಯನೂ ಕೂಡ ಉತ್ಪತ್ತಿ ಆಗ್ತಾ ಹೋಗ್ತಕ್ಕಂಥ ಸಮಯ ಇದಾಗಿರುತ್ತೆ. ಸೊ ಮೀನರಾಶಿಯವರು ನೀವು ಮಾಡಬೇಕಾದ ಕೆಲಸ ನೋಡಿ, ಕುಜನ ಒಂದು ಮಂತ್ರವನ್ನು ಪಠನೆ ಮಾಡ್ಕೊಳ್ಳಿ ಸಾಧ್ಯ ಆದರೆ.
ಸುಬ್ರಹ್ಮಣ್ಯ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ಅಥವಾ ಆಂಜನೇಯ ಸ್ವಾಮಿಗೆ ಎಳೆನೀರು ಹಾಲಿನ ಅಭಿಷೇಕವನ್ನು ಮಾಡಿಸ್ತಾ ಬನ್ನಿ. ಹನುಮಾನ್ ಚಾಲಿಸ ಬಿಡೋದಕ್ಕೆ ಹೋಗಬೇಡಿ. ಬೆಳಗ್ಗೆ ಒಂದು 5 ಸಲ, ಸಾಯಂಕಾಲ ಒಂದು 5 ಸಲ ಹನುಮಾನ್ ಚಾಲಿಸ ಹೇಳ್ಕೊಳ್ಳಿ. ಸಾಧ್ಯ ಆದರೆ ತೊಗರಿಬೇಳೆಯಿಂದ ಮಾಡಿರ್ತಕ್ಕಂಥ ಒಬ್ಬಟ್ಟನ್ನು ಎತ್ತುಗಳಿಗೆ ಅಥವಾ ನಿಮ್ಮ ಒಂದು ರೋಡ್ ಸೈಡಲ್ಲಿ ಯಾರಾದರೂ ಊಟ ಇಲ್ಲದೆ ಯಾರು ನಿರ್ಗತಿಕರು ಇರ್ತಾರೆ ಅಂಥವ್ರಿಗೆ ಕೊಟ್ಬಿಟ್ಟು ಆಶೀರ್ವಾದ ತೊಗೊಂಡ್ಬಿಟ್ಟು ಬರೋದಕ್ಕೆ ಪ್ರಯತ್ನ ಪಡಿ. ಖಂಡಿತ ಅದರಿಂದ ಹೊರಗಡೆ ಬರ್ತೀರಾ. ಆಮೇಲೆ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಆಗಾಗ್ಗೆ ಹೋಗ್ಬಿಟ್ಟು ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಅಂತ ಬರುತ್ತೆ, ಅದನ್ನು ಹೇಳ್ಕೊಳೋದಕ್ಕೆ ಪ್ರಯತ್ನ ಪಡಿ.